ಗೋಪಾಲದಾಸರ ಒಂದು ಕೃತಿಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ. ಅವರ ಕೃತಿಗಳು ಅನೇಕ ತರಹದ್ದು. ಒಂದು ಭಾವನಾ ಪ್ರಪಂಚ, ಮತ್ತೊಂದು ವಿಶೇಷವಾಗಿ ವಿವರಣಾತ್ಮಕವಾದದ್ದು. ಅನೇಕ ವೇದಾಂತ ಶಾಸ್ತ್ರಗಳ ಸಾರಭೂತವಾದ ವಿಚಾರವನ್ನ ನಮ್ಮ ಗೋಪಾಲದಾಸರು ಕೊಟ್ಟಿದ್ದಾರೆ. ಮೊದಲನೇದಾಗಿ ಆ ಚಮತ್ಕಾರ, ನಮ್ಮ ಗೋಪಾಲದಾಸರ ಚಮತ್ಕಾರಗಳನ್ನು ಅಲ್ಲಲ್ಲಿ ನೋಡಬೇಕಾದ್ರೆ ಸಂಖ್ಯಾ ಬಲದಿಂದ ಅವರು ಪದಗಳನ್ನು ಮಾಡುವುದು. ಒಂದು ಸುಳಾದಿಯನ್ನು ಕೂಡ ಬರೆದಿದ್ದಾರೆ ಮತ್ತು ಪದ್ಯಗಳಲ್ಲಿಯೂ ಕೂಡ ಅದನ್ನು ಹಾಕಿದ್ದಾರೆ. ನಮ್ಮ ಮೂರು ಎನ್ನುವ ಪದ್ಯ ಒಂದು ಸಂಖ್ಯೆಯಿಂದ ಅವರೊಂದು ಪದ್ಯವನ್ನು ರಚನೆ ಮಾಡಿದ್ದು ನಮಗೆಲ್ಲ ಗೊತ್ತಿದೆ. ಅದನ್ನು ಸ್ವಲ್ಪ ಈಗ ಅವಲೋಕನ ಮಾಡೋಣ. 3 ಗುಣಗಳಿಂದ 3 ತಾಪಗಳಿಂದ 3 ಅವಸ್ಥೆಯಿಂದ ಮುಕುಂದ. 3 ಗುಣಗಳಿಂದ, 3 ಗುಣಗಳಿಂದ ಸತ್ವರಜಸ್ತಮೋ, 3 ಗುಣಗಳಿಂದ, 3 ತಾಪಗಳಿಂದ, ತಾಪತ್ರಯಗಳು, ಅವುಗಳಿಂದ ಎಲ್ಲ ಒದ್ದಾಡ್ತಾ ಇದ್ದೇವೆ ನಾವೆಲ್ಲ. ಈ 3 ಗುಣ ಅಂದ್ರೆ ಸಂಸಾರ. 3 ಗುಣದಲ್ಲಿಂದ ಬಂದದ್ದೇ ಸಂಸಾರದಲ್ಲಿ ಬಂದವರು. ಅದಕ್ಕಾಗಿ ನಮ್ಮಲ್ಲಿ ಹೇಳ್ತಿರ್ತಾರೆ, ಯಾರನ್ನ ಒಬ್ಬರಿಗೆ ಅವ್ರು ಭೇಟಿ ಆದ್ರೆ ಯಾಕಪ್ಪ ಆರಾಮಿದ್ಯಾ ನಿನ್ ಕೇಳದ್ ಕೈ ಮಾಡ್ತಿರ್ತಾರೆ ನೋಡ್ರಿ. ಗಾಡಿ ಮೇಲೆ ಹೊಂಟಿರ್ತಾರೆ, ಎಡಗೈ ಹಿಂಗ ಅಂತ ಅವರು ಹಿಂಗೆ ಅಂತಿರ್ತಾರೆ. ಇದ್ರ ಅಭಿಪ್ರಾಯ ಏನಂದ್ರೆ, ಇದು ಪರಮಾತ್ಮ, ಇದು ಜೀವಾತ್ಮ. ಈ ಜೀವಾತ್ಮ ಏನ್ ಮಾಡ್ಯಾನಂದ್ರೆ ಈ 3 ಮಂದಿ ಜೊತೆಗೆ ಸೇರ್ಕೊಂಡ. ಸತ್ವಗುಣ, ರಜೋಗುಣ, ತಮೋಗುಣದ ಸಂಸಾರ ಅಂತ ಏನೋದ್ರಲ್ಲಿ ಇದು 3. ಈ 3 ಜೋಡಿ ಏನೋದು ಇದು ಸಂಸಾರ. ಇದ್ರ ಜೊತೆಯಾದವನು ಜೀವಾತ್ಮ. ಅವಾಗ ಪರಮಾತ್ಮ ದೂರ ಆಗಿಬಿಡ್ತಾನಂತ. ಈ ದೂರ ಆದ್ಮೇಲೆ ನಾವು ಹಂಗಾರೆ ಏನ್ ಮಾಡೋದು ಈಗ? ಅದಕ್ಕೆ ಉಪಾಯ ಏನು ಅಂದ್ರೆ, ಈ ಜೀವಾತ್ಮನನ್ನ ಪರಮಾತ್ಮನೆಡೆಗೆ ತಂದುಕೊಳ್ಳುವಂತಹ ಕ್ರಿಯೆ ಏನಿದೆ, ಇದಕ್ಕೆ ಜ್ಞಾನ ಅಂತ ನಾವು ಹೇಳ್ತೀವಿ. ಜ್ಞಾನ ಮುದ್ರಾ ಯೋಗಿನೇ, ಇದು ಅದೇ ನಡೆದದ್ದು. ಮಧ್ವ ಸಂಘದಲ್ಲಿ ನಡೆದಂತ ಕಾರ್ಯಕ್ರಮ ಏನು ಅಂದ್ರೆ, ಜೀವಾತ್ಮನನ್ನು ಪರಮಾತ್ಮನ ಜೊತೆಗೆ ಹೊಂದಿಸುವ, ಸಂಸಾರವನ್ನ ಬಿಡಿಸಿ, ಆ ಬಂಧನವನ್ನ ಬಿಡಿಸಿ, ಪರಮಾತ್ಮನ ಪಾದವನ್ನ ಹಿಡಿಸಿ, ಆ ಜೀವನನ್ನ ದೇವರ ಜೊತೆಗೆ ಆ ರೀತಿಯಾಗಿ ಹೊಂದಿಸುವ ಏನಾದರೂ ಜ್ಞಾನ ಕಾರ್ಯ ನಡೀತಾ ಇದ್ರೆ ಅದು ಮಧ್ವ ಸಂಘಗಳಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಅಂತ ನಾವು ಅಭಿಮಾನದಿಂದ ಹೇಳಬಹುದು. ಆದ್ರೆ ಏನಾಗ್ಬಿಡ್ತದೆ ಅಂತಂದ್ರೆ, ಭೇಟಿ ಆದಾಗ ಉಳಿದವ್ರು, ಈ ಬರ್ಲಾರ್ದವ್ರು ಇರ್ತಾರಲ್ಲ, ಇಲ್ಲಿಗೆ ಬರ್ಲಾರ್ದವ್ರು, ಅವ್ರೊಬ್ರಿಗೊಬ್ರು ಏನಪ್ಪಾ ಆರಾಮ ಏನು ಅಂತ ಅವ್ರು ಕೇಳ್ತಾರ. ಅಂದ್ರೆ ನನ್ನ ಹಣೆವಾರನೂ ಅಷ್ಟೇ ಅದ, ನಿನ್ನ ಹಣೆವಾರನೂ ಅಷ್ಟೇ ಅದ ಅಂತ. ನನಗೂ ದೇವ್ರ ದೂರ, ನಿನಗೂ ದೇವ್ರ ದೂರ, ಇಬ್ರು ಕೈ ಮಾಡ್ಕೊಂಡು. ಆದ್ರಿಂದ ಆ ತರದ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಅದಕ್ಕೆ 3 ಗುಣಗಳಿಂದ ಅಂತಾರೆ. ಗುಣ ಅಂದ್ರೆ ಸಂಸ್ಕೃತದಲ್ಲಿ ಹಗ್ಗ ಅಂತಂದ ಅರ್ಥ ಇದೆ. ಗುಣ ಶಬ್ದಕ್ಕೆ ಬಹಳ ಅರ್ಥ ಅದ ಮತ್ತೆ ಸಂಸ್ಕೃತದಲ್ಲಿ. ಗುಣ ಅಂದ್ರ ಸ್ವಭಾವ, ಗುಣ ಅಂದ್ರ ಸತ್ವರಜಸ್ತಮೋ ಗುಣಗಳು, ಗುಣ ಅಂದ್ರ ಹಗ್ಗ, ಗುಣ ಅಂದ್ರೆ ಗುಣಾಕಾರದೊಳಗ ಮಲ್ಟಿಪ್ಲಿಕೇಶನ್ ಗುಣಾಕಾರ ಅಂತ. ಗುಣ ಅಂದ್ರೆ ಅದಕ್ಕೂ ಗುಣಾಕಾರ ಅಂತೀವಿ. ಸಂಧಿಯೊಳಗ ಗುಣಸಂಧಿ ಅಂತ ಒಂದು ಬರ್ತದೆ. ಆ ಗುಣಸಂಧಿ ಅದು ಗುಣನೇ. ಇನ್ನೊಂದು ಗುಣ ಇದೆ, ಗುಣ ಅಂದ್ರೆ ಕಡಿಮೆ ಅಂತ, ಗೌಣ ಅಂತೀವಲ್ಲ. ಅದೇನ್ರಿ ಗೌಣ, ಅದನ್ನ ಯಾಕೆ ಅಷ್ಟು ತಲೆ ಕೆಡಿಸ್ಕೊಂಡಿರಿ ಅಂತಾರಲ್ಲ, ಅದಕ್ಕೂ ಗುಣ ಅಂತಾರೆ, ಕಡಿಮೆ ಇದ್ದಕ್ಕೂ ಗುಣ ಅಂತಾರೆ. ಮತ್ತೆ ಈ ತರಹದ ಅನೇಕ ಅರ್ಥಗಳುಳ್ಳ ಈ ಗುಣ ಶಬ್ದಕ್ಕೆ ಇಲ್ಲಿ ಹಗ್ಗ ಅಂತ ಅರ್ಥ ಮಾಡಿಕೊಂಡ್ರೆ, 3 ಗುಣಗಳಿಂದ ಹಗ್ಗ ಕಟ್ಕೊಂಡಿವಿ ನಾವು ಎಲ್ಲರೂ ಕೂಡ ಸಂಸಾರದ ಬಂಧನದಲ್ಲಿ ಇದ್ದೇವೆ. 3 ಗುಣಗಳಿಂದ, 3 ತಾಪಗಳಿಂದ, ಅದರೊಳಗೆ 3 ತಾಪಗಳು, ತಾಪತ್ರಯಗಳು, 3 ಅವಸ್ಥೆಯಿಂದ, ಜಾಗೃತ, ಸ್ವಪ್ನ, ಸುಷುಪ್ತಿ. ಜಾಗೃತ ಅಂದ್ರೆ ಎಚ್ಚರ ಇರೋದು, ಸ್ವಪ್ನ ಅಂದ್ರೆ ಮಲ್ಕೊಂಡಿರ್ತೀವಿ, ಅದ್ರ ನಿದ್ದೆ ಆಗಿರೋದಿಲ್ಲ, ಬರೋಬ್ಬರಿ ನಿದ್ದೆ ಅಲ್ಲ, ಅದು ಕನಸಿನಾಗೆ ಇದ್ದು ಬಿಡೋದು. ಅಂದ್ರೆ ಎಚ್ಚರ ಆಗಿಬಿಡ್ತದೆ. ಮತ್ತು ಆಮೇಲೆ ಎಲ್ಲೋ ಇರ್ತೀವಿ, ಎಚ್ಚರ ಆಗಿಬಿಡ್ತದೆ. ನೋಡಿದ್ರೆ ಇಲ್ಲೇ ಬೆಂಗಳೂರೊಳಗೆ ಇರ್ತೀವಿ, ಆದ್ರಿಂದ ಸ್ವಪ್ನ ಸರಿಯಾದ ನಿದ್ದೆ ಅಲ್ಲ. ಸುಷುಪ್ತಿ ಅಂತ ಒಂದಿರ್ತದೆ. ಆ ಸುಷುಪ್ತಿ ಒಳಗೆ ಹೋಗ್ಬಿಟ್ರೆ ಅಲ್ಲಿ ಎಚ್ಚರ ಇರೋದಿಲ್ಲ. ಮತ್ತೆ ಎದ್ದ ಮೇಲೆ ಬಹಳ ಆರಾಮ ಅನಿಸ್ತದೆ. ಯಾಕಂದ್ರೆ ಆ ಸುಷುಪ್ತಿಯೊಳಗ ಜೀವಾತ್ಮದ ಅನುಭವ ಆಗ್ತದೆ. ಜೀವಾತ್ಮ ಹೆಂಗದ? ಸ್ವರೂಪಾನಂದ ಆವಿರ್ಭಾವ ಅಂದ್ರೆ ಅದು ಸ್ವರೂಪ ಆನಂದ ಇದೆ, ಜ್ಞಾನಾನಂದ ಸ್ವರೂಪ ಜೀವ. ಪರಮಾತ್ಮ ಹೆಂಗ ಜ್ಞಾನಾನಂದ ಸ್ವರೂಪನೋ, ಜೀವನೂ ಜ್ಞಾನಾನಂದ ಸ್ವರೂಪನೇ. ಅಂದ್ರೆ ಪ್ರಮಾಣ ತಾರತಮ್ಯ ಇದೆ, ಅದರಲ್ಲಿ ಭೇದ ವ್ಯತ್ಯಾಸ ಇದೆ. ಆದ್ದರಿಂದ ಜ್ಞಾನಾನಂದದ ಆವಿರ್ಭಾವದ ಮೋಕ್ಷದ ಸ್ವಲ್ಪ ಫ್ರಾಕ್ಷನ್ ಆಫ್ ಅಂತಿಲ್ಲ, ಅದ್ರಾಗ 1000 ಭಾಗ ಮಾಡಿ ಅದೊಂದು ಚೂರು ಸುಖ ಸಿಕ್ಕಿರ್ತಂತ. ಅದಕ್ಕೆ ಸುಷುಪ್ತಿ ಒಳಗಿಂದ ಎದ್ದವ ಆರಾಮಿರ್ತೀನಿ ಅಂತ ಹೇಳ್ತಾನ. ಆರಾಮಾಯ್ತಪ್ಪ, ಎಷ್ಟು ಹೈರಾಣ ಆಗಿತ್ತು, ಒದ್ದಾಡಿ ಹೋಗ್ಬಿಟ್ಟಿದ್ದೆ, ಆಹಾ ಆರಾಮಾಯ್ತು ಅಂತ ಯಾವಾಗಂತ ಸುಷುಪ್ತಿ ಒಳಗಿದ್ದಾಗ. ಅದಕ್ಕೆ 3 ಅವಸ್ಥೆಗಳು. ಆದ್ರಿಂದ ಈ 3 ಅವಸ್ಥೆಗಳನ್ನು ಕೂಡ ಪರಮಾತ್ಮ ಅಲ್ಲಿ ವಿಶ್ವತೈಸ ಪ್ರಾಜ್ಞೆ ಮೊದಲಾದ ರೂಪಗಳಿಂದ ನಮ್ಮನ್ನು ನೋಡ್ತಾ ಇದ್ದಾನೆ. ಅದಕ್ಕಾಗಿ 3 ಗುಣಗಳಿಂದ, 3 ತಾಪಗಳಿಂದ, 3 ಅವಸ್ಥೆಯಿಂದ ಮುಕುಂದ, 3 5ರಿಂದ 8ರಿಂದ, 3 7 3 5ರಿಂದ 3 7ರಿಂದ 3 7 8 ಮದಗಳು, 10 ಆ ರೀತಿಯಾಗಿರ್ತಕ್ಕಂಥ ದಶಾ ಅವಸ್ಥೆಗಳು. ಆ 3 ದಾರಿಗಾಣದೆ
ಮೂರಾರ ದಾರಿ ಅಂತಂದ್ರೆ 9, ಮೂರಾರು 9. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ನವವಿಧವಾದ ಭಕ್ತಿಯ ದಾರಿ ಕಾಣದೆ ಮೂರಾದೆ. ಮೂರಾದೆ ಅಂದ್ರೆ ತಾಮಸೆಯಾದೆ ಅಂತ. ಏನು ಅದ್ಭುತವಾಗಿ ಆ 3 ಶಬ್ದವನ್ನು ಇಟ್ಕೊಂಡೇ ಹೋಗ್ತಾರೆ ಗೋಪಾಲದಾಸ್. 3 ಗುಣಗಳಿಂದ 3 ತಾಪಗಳಿಂದ 3 ಅವಸ್ಥೆಯಿಂದ ಮುಕುಂದ 3 5ರಿಂದ 3 7ರಿಂದ ಮೂರಾರ ದಾರಿ ಗಾಣದೆ ಮೂರಾದೆ. 3 ಹಿಡಿಸಿ ಮ್ಯಾಲ್ 3 ಓಡಿಸಿ 3 ಭಕ್ತಿ 3 ಕಾಲಕ್ಕೆ ಇತ್ತು 3 ರೂಪನಾಗಿ 3 ಲೋಕವನ್ನೆಲ್ಲ 3 ಮಾಡಿದ ಬಿಂಬ 3 ವಿಶ್ವ ಪಾಲಿಸಯ್ಯ ಪವನನಯ್ಯ ಅಂತ ಹೇಳುವಾಗ 3 ಹಿಡಿಸಿ ಅಂತಾರೆ. ಜ್ಞಾನ ಭಕ್ತಿ ವೈರಾಗ್ಯಗಳನ್ನ ಹಿಡಿಸಿ 3 ಹಿಡಿಸಿ ಮ್ಯಾಲ 3 ಓಡಿಸಿ 3 ಅಂದ್ರೆ 6 ಕಾಮಕ್ರೋಧ ಲೋಭ ಮೋಹ ಮಲಮತ್ಸರಗಳನ್ನು ಓಡಿಸಿ ಮೂರಾರ ದಾರಿಗಾಣದೆ ಮೂರಾದೆ. 3 ಹಿಡಿಸಿ ಮ್ಯಾಲ 3 ಓಡಿಸಿ 3 ಭಕ್ತಿ 3 ಕಾಲಕ್ಕೆ ಇತ್ತು 3 ರೂಪನಾಗಿ ವಿಶ್ವತೈಸ ಪ್ರಾಜ್ಞನಾಗಿ 3 ರೂಪನಾಗಿ 3 ಲೋಕವನ್ನೆಲ್ಲ 3 ಮಾಡಿದ ಬಿಂಬ 3 ವಿಶ್ವ ಬಿಂಬ ಮೂರ್ತಿಯಾಗಿ ವಿಶ್ವನಾಗಿ ವಿಶ್ವನಾಮಕನಾಗಿ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡಲಿ. ಹೀಗೆ 3 ಸಂಖ್ಯೆಯಿಂದ ಗೋಪಾಲದಾಸರು ಒಂದು ಅದ್ಭುತವಾದ ಪ್ರಜ್ಞೆಯನ್ನು ನಮಗೆ ಕೊಟ್ಟಿದ್ದಾರೆ. ಅಂದ್ರೆ ಸಂಖ್ಯಾಶಾಸ್ತ್ರ ಅಂತ ನಾವು ಹೇಳ್ತೇವೆ. ಈ ಸಂಖ್ಯಾ ಎಲ್ಲಿಂದ ಬಂತು ಅಂದ್ರೆ ಭಾಗವತದ ಪ್ರಾರಂಭದಲ್ಲಿ ನಾವು ಬ್ರಹ್ಮದೇವರು ಅವತಾರ ಏನು ಮಾಡಿದ್ರು ಅಂದ್ರೆ ಪರಮಾತ್ಮನ ನಾಭೀ ಕಮಲದಲ್ಲಿ ಬ್ರಹ್ಮದೇವರೇನು ಬಂದಿದ್ರು. ಆ ಬಂದಾಗ ಎಲ್ಲಿ ನೋಡ್ತಾರೆ 4 ಮುಖಗಳು, ಎಲ್ಲಿ ನೋಡಿದೆಲ್ಲ ವಾರಿ ವಿಸ್ತಾರದಿಂದ ಬೋರಿಡುವ ಸಾಗರ, ಎಲ್ಲಿ ನೋಡಿದೆಲ್ಲ ನೀರೇ ನೀರು ನೀರೇ ನೀರು. ಯಾರಿದ್ದಾರಂತ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಅಜ್ಞಾನ ಅಂತಲ್ಲ, ಅವರ ಒಂದು ಪ್ರಶ್ನೆಯನ್ನು ಮಾಡ್ಕೊಂಡಿದ್ದಾರೆ. ಬ್ರಹ್ಮದೇವರಿಗೆ ಅಜ್ಞಾನ ಇಲ್ಲ, ಆದ್ರೆ ಅವರೇನಂತಾರೆ ಚಿಂತನೆ ಮಾಡ್ತಾರೆ. ಚಿಂತನೆ ಮಾಡೋದಕ್ಕೆ ಅಜ್ಞಾನ ಅಂತ ಅನ್ನೋದಿಲ್ಲ. ಉಪನ್ಯಾಸ ಹೇಳುವಾಗ ಓದಿದ ವಿಷಯವನ್ನು ನೆನಪು ಮಾಡ್ಕೊಳ್ತೀವಲ್ಲ, ಆಲೋಚನೆ ಮಾಡ್ತೀವಿ ಅಂದ್ರೆ ಅದು ಅಜ್ಞಾನ ಅಂತಲ್ಲ, ಅದು ಓದಿದ್ದ ವಿಷಯವನ್ನೇ ಮತ್ತೊಮ್ಮೆ ಅದನ್ನ ನೆನಪಿಸಿಕೊಳ್ಳೋದು. ಹಾಗೆ ಬ್ರಹ್ಮದೇವರು ನೆನಪಿಸಿಕೊಂಡ್ರು ಯಾರಪ್ಪ ಈ ಜಗತ್ತಿಗೆ ಕಾರಣ ಅಂತ. ಆ ಸಂದರ್ಭದಲ್ಲಿ ಪರಮಾತ್ಮ ಅವರಿಗೆ ಅನುಗ್ರಹ ಮಾಡಿ 16, 21 ಅಂತ ಸಂಖ್ಯಾ ಶುರುವಾಗಿದ್ದೆ ಭಾಗವತದಲ್ಲಿ. ಆ ಭಾಗವತಕ್ಕಿಂತ ಮೊದಲೇಲಿತ್ತು ವೇದದಲ್ಲಿತ್ತು. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ. ನಮ್ಮ ಶಾಲೆಯಲ್ಲಿ ಏನ್ ತಪ್ಪು ಕಲಿಸಿದ್ರು ಅಂದ್ರೆ ಈ 0 ಕಂಡಿಡದೆ ಆರ್ಯಭಟ ಬಂದ ಮೇಲೆ ಅಂತ. ಅಂದ್ರೆ 0 ವ್ಯಾಲ್ಯೂ ಕೊಟ್ಟವರು ಇಂಡಿಯನ್ಸ್ ಭಾರತೀಯರು, ಅದರಲ್ಲಿ ಆರ್ಯಭಟ ಬಂದ ಮೇಲೆ 0 ಕಂಡಿಡ. ಆರ್ಯಭಟ ಬರೋಕ್ಕಿಂತ 0 ಗೊತ್ತಿದ್ದೇ ಇಲ್ಲ ನಮ್ಮಲ್ಲೆಲ್ಲ. ಹಾಗೆಲ್ಲ ಹೇಳ್ಬಾರ್ದು. ಎಲ್ಲಾ ವಿದ್ಯೆಗಳು ಪ್ರಾಚೀನ ಅನಾದಿಯಾಗಿ ಬಂದಿರತಕ್ಕಂಥದ್ದು. ಇದು ಒಳ್ಳೆ ವೇದಶಾಸ್ತ್ರಗಳ ಅಧ್ಯಯನ ಮಾಡಿದವರು ಮಾತ್ರ ತಿಳ್ಕೊಳ್ಳಿಕ್ ಸಾಧ್ಯ. ಪ್ರಾಚೀನ ಅನಾದಿಯಾದ ತತ್ವಜ್ಞಾನ ಮತ್ತು ಅಕ್ಷರಗಳು. ಅಕ್ಷರ ಅಂತ ಹೆಸರು ಅವಕ್ಕ. ಅಕ್ಷರ ಅಂದ್ರ ಕ್ಷರ ಅಂದ್ರೆ ನಾಶ, ಅಕ್ಷರ ಅಂದ್ರೆ ನಾಶ ಇಲ್ಲ. ಯಾವ ವರ್ಣಗಳಿಗೆ ನಾಶ ಇಲ್ಲ, ವರ್ಣ ನಿತ್ಯತ್ವ ಅಂತ ಹೇಳ್ತಾರೆ ನಮ್ಮಲ್ಲಿ. ಆದ್ದರಿಂದ ಇದು ಯಾವಾಗೋ ಬಂತು ಅವಾಗ ಬಂತು. ಇವಾಗ ಆದಿಮಾನವ ಇದ್ದ, ಆಮೇಲೆ ಅವನಿಗೆ ಸ್ಫುರಣ ಆಯ್ತು, ಆ ಉ ಅಂದ ಬಂತು, ಆಮೇಲೆ ಕೋಗಿಲೆ ಧ್ವನಿ ಕೇಳಿದ ಸಂಗೀತ ಬಂತು, ಏನೇನೋ ಬಾರ್ಸ್ಲಿಕ್ಕೆ ಹೋದ ಬಾರ್ಸ್ಲಿಕ್ಕೆ ಬಂತು. ಏನು ಹುಚ್ಚರಂಗೆ ಹೇಳ್ಬಿಡ್ತಾರೆ ನಮ್ಮ ಶಾಲೆಯಲ್ಲೆಲ್ಲ. ಅದು ಮಂಗನಿಂದ ಮಾನವ ಅಂತ ಕಲಿಸಿಬಿಟ್ರಿ. ನಾವು ಓದಿದ್ದು ಅದ, ನೀವು ಓದಿದ್ದು ಅದೇ, ಮತ್ತೇನು ಹೊಸದೇನು ಹೇಳ್ತಾ ಇಲ್ಲ. ಹೌದಾ ಅಲ್ಲೋ? ನೀವೇನು ಓದ್ಕೊಂಡಿರಿ. ನಾನು ಶಾಲೆ ಹೋಗಿ PUC ತನಕ ಸೈನ್ಸ್ ಓದಿ ಆಮೇಲೆ ಸಂಸ್ಕೃತಕ್ಕೆ ಬಂದವನ. ಮತ್ತೆ ಅಲ್ಲಿ ತನಕನು ಇದನ್ನೇ ಓದ್ದವ್. ನೀವೇನು ಓದಿದ್ದಿಲ್ಲ, ಅದನ್ನ ನಾನೇ ಓದಿದ್ದು. ಏನು ಮಂಗನಿಂದ ಮಾನವ. ಹೇಳಿದವರೊಂದು ಮಂಗ್ಯ, ಕೇಳಿದವರೊಂದು ಮಂಗ್ಯ ಕೂತೀವಿ ನಾವು. ಅವ್ರು ಹೇಳಿದ್ದನ್ನ ನಂಬ್ಕೊಂಡು ಬಂದ್ಬಿಟ್ಟಿವಿ. ಅದು ಸತ್ಯವೇ ಅಲ್ಲ. ಡಾರ್ವಿನ್ ವಿಕಾಸವಾದ ಸತ್ಯವಾದದ್ದಲ್ಲ. ನಮಗೆ ಆ ಶಾಲೆಯಲ್ಲಿ ಹೇಳುವ ವಿಜ್ಞಾನ ಬಯೋಲಜಿ ಅನ್ನೋದು ಅದು ಪ್ರಮಾಣ ಐತೆ ಹೊರತು ನಮ್ಮ ಮಧ್ವಾಚಾರ್ಯ ಹೇಳಿದ ಬಯೋಲಜಿ ನಮಗೆ ಅರ್ಥ ಆಗ್ಲಿಲ್ಲ. ಇದು ಬಯೋಲಜಿನೇ. ಬಯೋ ಅಂದ್ರೆ 2 ಅಂತ, ಭೇದ ತತ್ವ. ನಮ್ದು ಬಯೋಲಜಿನೇನು. 2 ತರಹದ ಅದ್ಭುತವಾದ ಜ್ಞಾನ ಕೊಟ್ಟು ಸ್ವತಂತ್ರಂ ಅಸ್ವತಂತ್ರಂಚ ಜೀವಿತಂ ತತ್ವಮಿಷ್ಯತೆ ಕೊಟ್ಟವರು ಮಧ್ವಾಚಾರ್ಯ. ಅದು ನಮಗೆ ನಂಬಿಕೆ ಆಗ್ಲಿಲ್ಲ. ನಮ್ಮ ಶಾಲೆಯಲ್ಲಿದ್ದು ನಂಬಿಬಿಟ್ಟಿ ನಾವು. ಬಹಳ ದುರಂತ ಇವೆಲ್ಲ. ಅದಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾರೆ, ಆ ಪ್ರಾಚೀನ ಪರಂಪರೆಯಿಂದ ಬಂದ ಇತಿಹಾಸಗಳನ್ನೆಲ್ಲ ಸುಳ್ಳು ಮಾಡುವುದಕ್ಕಾಗಿ ಯಾರೋ ಆರ್ಯಭಟ 0 ಕಂಡು ಹಿಡಿದ, ಆಮೇಲೆ ಮ್ಯಾಥಮೆಟಿಕ್ಸ್ ಬಂತು ಅಂತ ಹೇಳುವ ಈ ಒಂದು ಪದ್ಧತಿಗಳು ಸರಿಯಾದದ್ದಲ್ಲ. ನಾವೆಲ್ಲ ವಿಚಾರ ಮಾಡಬೇಕು. ನಮ್ಮ ಮಕ್ಕಳಿಗೆ ಹೇಳಬೇಕು, ನಮ್ಮ ಸಂಸ್ಕೃತದ ವಿದ್ಯೆ ಅಧ್ಯಯನನೇ ಬೇರೆ, ನೀವು ಲೌಕಿಕವಾಗಿ ಕಲಿಯೋದೇ ಬೇರೆ ಅಂತ ನಾವೇ ಸಂಸ್ಕಾರ ಕೊಡದೇ ಇದ್ರೆ ಮಕ್ಕಳಿಗೆ ಹಿಂಗ್ ಜ್ಞಾನ ಬರಬೇಕು. ಶಾಲೆಯಲ್ಲಿ ಹೇಳಿದ್ದೆಲ್ಲ ಸತ್ಯ ಅಂತ ತಿಳ್ಕೊಂಡ್ಬಿಡ್ತಾರೆ. ಯಾಕಂದ್ರೆ LKG ಯಿಂದ ಆ ಗುರುಗಳ ಬಗ್ಗೆ ಒಂದು ಗೌರವ ಇರುತ್ತೆ. ನಮ್ಮ ದೇಶದ ಒಂದು ಸಂಸ್ಕೃತಿನೇ ಹಾಗೆ.
ಯಾರಾದ್ರೂ ಒಬ್ರು ಪಾಠ ಹೇಳಿಕೊಟ್ರೆ ಅವ್ರ ಮೇಲೆ ವಿಶ್ವಾಸ ಬಹಳ ಬರುತ್ತೆ. ಅದು ಯಾರೇ ಇರಲಿ, ಶಾಲೆಯಲ್ಲಿರುವ ಮಾಸ್ತರ್ ಇರಲಿ, ವಿದ್ಯಾಪೀಠದ ಪಂಡಿತರೇ ಇರಲಿ, ಸಣ್ಣ ವಯಸ್ಸಿನಲ್ಲಿ ಒಂದು ಭಾವನೆ ಕೂತು ಬಿಡ್ತೀವಿ. ಅದಕ್ಕಾಗಿ ತಂದೆ ತಾಯಿಗಳು ಕೂಡ ಮನೆಯಲ್ಲಿ ಸರಿಯಾದ ಬುದ್ಧಿಯನ್ನು ಕೊಡಬೇಕಾಗ್ತದೆ. ಇಲ್ಲ ಅಂದ್ರೆ ಪ್ರವಚನ ಕರ್ಕೊಂಡ್ಬರ್ಬೇಕು, ಇಲ್ಲ ಮನೆಯಲ್ಲಿ ಹೇಳ್ಬೇಕು. ಎರಡು ಇಲ್ಲ ಅಂದ್ರೆ ಅವರು ವ್ಯವಸ್ಥಿತ ಆಗೋದು ಸಹಜ. ಅದ ಪ್ರವಚನಕ್ಕೆ ಕೆಲವರು ಕರ್ಕೊಂಡ್ಬರುವುದಿಲ್ಲ, ತಾವೇ ಬರುವುದಿಲ್ಲ, ಕೆಲವರು ಮಕ್ಕಳನ್ನ ಕರ್ಕೊಂಡ್ಬರುವುದಿಲ್ಲ. ಅಕಸ್ಮಾತ್ ಮಕ್ಕಳು ಬಂದು ಕೂತರು, ನಮ್ಮಲ್ಲಿ ಒಂದು ಪದ್ಧತಿ ಇತ್ತು, ಮುದುಕಿಯಾಗಿದ್ದೇನೆ ಪುರಾಣ ಕೇಳಲಿಕ್ಕೆ ಅಂತಿದ್ರು ಸಣ್ಣ ಹುಡುಗರಿಗೆ. ಅಂದ್ರೆ ಅವ್ರ ಲೆಕ್ಕ ಏನಂದ್ರೆ ಕಿವಿ ಹೋದ್ಮೇಲೆ ಪುರಾಣಕ್ಕೆ ಬರ್ಬೇಕು ಅಂತ ಹಿಂಗಿರ್ತಾವ ಎಲ್ಲ. ಕೆಲವು ಸಂಪ್ರದಾಯ ಇರ್ತಾವ ನಮ್ಮಲ್ಲಿ, ಏನಂದ್ರೆ ಕಿವಿ ಇರೋ ತನಕ ಬರಬಾರ್ದು, ಕಿವಿ ಹೋದ್ಮೇಲೆ ಪುರಾಣಕ್ಕೆ ಬಂದು ಕೂಡ್ಬೇಕು, ಆಚಾರ್ಯ ಹೇಳಿ ಕೇಳಿಸಿರ್ಬಾರ್ದು, ಅವ್ರಿಗೆ ಅರ್ಥ ಆಗಿರ್ಬಾರ್ದು, ಮೋಕ್ಷಕ್ಕೆ ಹೋಗಿರಬಾರ್ದು ಅಂತ ಲೆಕ್ಕ. ಏನ್ ಜನ ರೀ ನಮ್ಮಲ್ಲೆಲ್ಲ, ಇಂತಹ ವಿಚಿತ್ರ ಜನ ಇರ್ತಾರೆ. ವಯಸ್ಸಾದ ಮೇಲೆ ಪುರಾಣ ಅಂತಲ್ಲ. ಕೌಮಾರ ಆಚರೇ ಪ್ರಾಜ್ಞ ಧರ್ಮಾನ್ ಭಾಗವತಾನಿಯ ಪ್ರಹ್ಲಾದರಾಜರು ಹೇಳ್ತಾರೆ. ಕುಮಾರಾವಸ್ಥೆಯಿಂದ ಧರ್ಮಜ್ಞಾನವನ್ನು ಕೊಡ್ರಿ ಅಂತಂತಾರೆ. ಅದು ಇವತ್ತು ಬರಬೇಕಾಗಿದೆ. ಇರ್ಲಿ, ಅಂತೂ ಸಂಖ್ಯಾಶಾಸ್ತ್ರ ಪ್ರಾರಂಭ ಆಗಿದ್ದು ವೇದದಿಂದ. ಭಾಗವತದಲ್ಲಿ 16, 21 ಅಂತ ಹೇಳಿದ್ರು. ಆ 16 ಅಂದ್ರೆ ಯಾವುದು? ಕ ಕ ಗ ಗ 5, ಚ ಚ ಜ ಜಯ 5, ಟ ಟ ಡ ಢ 5 ತ 16 ಅಂದ್ರೆ 13, 15, 15 ಆದ್ಮೇಲೆ 16, ಪ 21, ತ 16, ಪ 21, ತಪ ತಪ ಅಂತ ಹೇಳಿದಂಗಾಯ್ತು. ಇಲ್ಲ ಅಂದ್ರೆ ಏನಾಗ್ತದ? ಪತ ಪತ ಅಂದ್ರೆ ಬೀಳೋದು ಅಂತ. ಉಲ್ಟಾ ಮಾಡಿದ್ರೆ ಪತ, ಹಿಂಗ್ ಹೋದ್ರೆ ತಪ. ಅದಕ್ಕೆ ತಪ ಮಾಡ್ತಿರೋ ಪತ ಆಗ್ತಿರೋ ಅಂತ ಬ್ರಹ್ಮದೇವರು ತಿಳಿದುಕೊಂಡು ಪರಮಾತ್ಮನ ಕುರಿತು ಧ್ಯಾನ ಮಾಡಿದ್ರು ಅಂತ ಕೇಳ್ತೇವಲ್ಲ. ಈ ಸಂಖ್ಯಾಶಾಸ್ತ್ರ, ಇದು ನ್ಯೂಮರಾಲಜಿ ಅಂತ ನಾವು ಹೇಳ್ತೇವೆ. ಸಂಖ್ಯಾ ಅನ್ನೋದು ಅದರ ನಿಜವಾದ ಅರ್ಥ ಏನು ಅಂದ್ರೆ ನಂಬರ್ ಅಂತಲ್ಲ. ಇಂಗ್ಲಿಷ್ ನಲ್ಲಿ ನಂಬರ್ ಅಂದ್ರೆ ಮೀನಿಂಗ್ ಗೊತ್ತಾಗೋದಿಲ್ಲ. ಎಣಸೋದು 1 2 3 4 ನಂಬರ್ ಅಂತತೆ. ಸಂಸ್ಕೃತದಲ್ಲಿ ಸಂಖ್ಯಾ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಸಮ್ ಅಂದ್ರೆ ಚೆನ್ನಾಗಿರುವ, ಖ್ಯಾ ಅಂದ್ರೆ ಜ್ಞಾನ, ಸರಿಯಾದ ಜ್ಞಾನ, ನಿರ್ದಿಷ್ಟವಾದ ಜ್ಞಾನ, ನಿರ್ದುಷ್ಟವಾದ ಜ್ಞಾನ. ಅದಕ್ಕೆ ತತ್ವ ಸಂಖ್ಯಾನ. ಇವೆಲ್ಲ ಸಂಖ್ಯಾ ಯಾಕಂದ್ರೆ ಸರಿಯಾದ ಜ್ಞಾನ ಅಂತ ಅನ್ನೋದಕ್ಕೆ ನಾವೆಲ್ಲ ಆ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಈ ಪರಂಪರೆಯಲ್ಲಿ ಗೋಪಾಲದಾಸರು 3 ಅನ್ನೋ ಶಬ್ದದಿಂದ ಈ ಪದ್ಯವನ್ನ ಅಲ್ಲಿ ಸೇರಿಸಿದ್ದಾರೆ. ಅದೇ ರೀತಿಯಾಗಿ ಈ 5ನೆಯ ತಿಂಗಳಲ್ಲಿ ನಿಶ್ಚಯಿಸಿದೆ ಅಂತ ನಮ್ಮ ಗೋಪಾಲದಾಸರ ತಮ್ಮಂದಿರು, ಅವರು ಅದನ್ನು ಗುರುಗೋಪಾಲ ವಿಠಲರು ಅಂತ ಅವರು ಬರಿತಾ ಇದ್ದಾರೆ. 5ನೆಯ ತಿಂಗಳಲ್ಲಿ ನಿಶ್ಚಯಿಸಿದೆ. 5ನೆಯ ತಿಂಗಳಲ್ಲಿ ನಿಶ್ಚಯಿಸಿದೆ 5 ಮುಖದವನ ಮುಂದಾಗುವನ ಚರಿತೆ. 5ನೆಯ ತಿಂಗಳಲ್ಲಿ ನಿಶ್ಚಯಿಸಿದೆ. ನೋಡ್ರಿ, ಅವರ ಅನುಗ್ರಹ ಆಗಿದೆ. ಗೋಪಾಲದಾಸರ ಅನುಗ್ರಹ ಅಂದ್ರೆ ಅವರು 3 ಬೇರೆ ಬೇರೆ ಸಂಖ್ಯೆಗಳಲ್ಲಿ ಬರೆದ್ರೆ ಅವರ ಶಿಷ್ಯರು ಮತ್ತು 5ನೆಯ ತಿಂಗಳಲ್ಲಿ ಮಾಡಿದ್ರು. ಈ 5ನೆಯ ತಿಂಗಳಲ್ಲಿ ಅಂದ್ರೆ ಏನು ಅಂದ್ರೆ ಶ್ರಾವಣ ಮಾಸ ಅಂತ. 5ನೇ ತಿಂಗಳ ಅಂದ್ರೆ ಮಾಸ. ಮಾಸ ಅಂದ್ರೆ ಯಾವುದು? ಶ್ರಾವಣ ಮಾಸ. ಶ್ರಾವಣ ಮಾಸದಲ್ಲಿ ನಿಶ್ಚಯಿಸಿದೆ ಅಂದ್ರೇನು? ಶ್ರವಣ ಮಾಡಬೇಕು ಅಂತ ನಿಶ್ಚಯಿಸಿದೆ. ಯಾಕಂದ್ರೆ ನಕ್ಷತ್ರಗಳ ಮೇಲೆ ತಿಂಗಳು ಬರುವುದು, ಹೌದಾ ಅಲ್ಲೋ? ಚಿತ್ತಾ ನಕ್ಷತ್ರದಿಂದ ಚೈತ್ರ ಮಾಸ, ಮಘ ನಕ್ಷತ್ರದಿಂದ ಮಾಘ ಮಾಸ, ಹಾಗೆ ಶ್ರವಣ ನಕ್ಷತ್ರದಿಂದ ಶ್ರಾವಣ ಮಾಸ. ಅದಕ್ಕೆ 5ನೇ ತಿಂಗಳು ಅಂದ್ರೆ ಶ್ರವಣ. ಶ್ರವಣ ಅಂದ್ರೆ ಕೇಳಬೇಕು ಅಂತ ನಿಶ್ಚಯ ಮಾಡಿದೆ. ಯಾವುದು? 5 ಅಂದ್ರೆ 10, ಶ್ರೀಮುಖ ಅಂತ ಹೇಳ್ತೇವೆ ನಾವು. ಅಂದ್ರೆ ಈ ಪ್ರಜಾಪತಿ ಅಂತ ಬರ್ತದೆ. ಪ್ರಜಾಪತಿ ಅಂತಂದ್ರೆ ಬ್ರಹ್ಮದೇವರು. 10ನೆಯ ಸಂವತ್ಸರ ಅಂದ್ರೆ ಪ್ರಜಾಪತಿಯ ಸಂವತ್ಸರದ ಮುಂದಾಗುವ ಅಂದ್ರೆ ಬ್ರಹ್ಮದೇವರು. ಬ್ರಹ್ಮದೇವರು ಮುಂದಾಗುವರು ಯಾರು? ಭಾವಿ ಬ್ರಹ್ಮದೇವರು ಅಂದ್ರೆ ನಮ್ಮ ವಾಯುದೇವರು. ವಾಯುದೇವರು ಬ್ರಹ್ಮ ಪದವಿಗೆ ಬರ್ತಾರಲ್ಲ, ಅವರ ಹನುಮತ್ ವಿಲಾಸದ ಸುಂದರಕಾಂಡದ ಕಥೆಯನ್ನು ಕೇಳಬೇಕು ಅಂತ ನಿಶ್ಚಯ ಮಾಡಿದೆ. ಎಷ್ಟು ಒಗಟು ನೋಡ್ರಿ. 5ನೆಯ ತಿಂಗಳಲ್ಲಿ ನಿಶ್ಚಯಿಸಿದೆ 5 ವರ್ಷದವನ ಮುಂದಾಗುವನ ಚರಿತೆ. 5 ವರ್ಷದವ ಅಂದ್ರೆ ಬ್ರಹ್ಮದೇವರ ಪದವಿಗೆ ಬರುವ ಮುಂದಾಗುವನ ಚರಿತೆಯನ್ನು ಕೇಳಬೇಕು ಅಂತ ನಿಶ್ಚಯ ಮಾಡಿ. 5ರೊಳಗೊಂದರ ತನಯ ತಾನೆಂದೆನಿಸಿ. 5ರೊಳಗೊಂದರ ತನಯ. 5ರೊಳಗೊಂದರ ಅಂದ್ರೆ ಯಾವುದು? ವಾಯುದೇವರು. ವಾಯು, ಪಂಚಭೂತಗಳಲ್ಲಿ ವಾಯುದೇವರ ತನಯ ಅಂದ್ರೆ ನಮ್ಮ ಹನುಮಂತ ದೇವರು. 5ರೊಳಗೊಂದರ ತನಯ ತಾನೆಂದೆನಿಸಿ. 5ರೊಳಗೊಂದು ಮಾರ್ಗವನ್ನೇ ಪಿಡಿದು, ಆಕಾಶ ಮಾರ್ಗವನ್ನೇ ಪಿಡಿದು. 5ರೊಳಗೊಂದು ರಾಶಿಯ ಹಾರಿ ರಕ್ಕಸರ. 5ರೊಳಗೊಂದು ರಾಶಿ ಅಂದ್ರೆ ಜಲರಾಶಿ, ಸಮುದ್ರ, ಅದನ್ನ ಹಾರಿ ರಕ್ಕಸರ. ಆ ರೀತಿಯಾಗಿ ಈಗ ಅವಳನ್ನು ಕಂಡು, ಯಾರು? 5ರೊಳಗೊಂದರ ಮಗಳನ್ನು ಕಂಡು, ಸೀತೆಯನ್ನು, ಭೂದೇವಿಯ ಮಗಳಾದ ಸೀತೆಯನ್ನು ಕಂಡು 5ರೆಯ ಒಂದು ಇದಕ್ಕೆ ಅವ್ರಿಗೆಲ್ಲ ಹಚ್ಚಿ ಅಂತಂದ್ರೆ ಬೆಂಕಿ ಹಚ್ಚಿದ. ಅಗ್ನಿಗೆ ಬೆಂಕಿ, ಇಡೀ ಲಂಕಾ ಭಟ್ಟಕ್ಕೆ ಬೆಂಕಿ ಹಚ್ಚಿ ಕೊನೆಗೆ ಅವರಿಗೆ ಐದತ್ವ ಅಂದ್ರೆ ಪಂಚತ್ವ ಅಂದ್ರೆ ಮರಣ,
ಸಂಸ್ಕೃತದಲ್ಲಿ ಪಂಚತ್ವ ಅಂದ್ರೆ ಮರಣ, 5ರಿಂದ ಬರೋದು 5ರಲ್ಲೇ ಹೋಗೋದು. ಪಂಚಭೂತಗಳಿಂದ ನಮ್ಮ ದೇಹ ನಿರ್ಮಾಣ ಆಗಿ ಪಂಚಭೂತಗಳಲ್ಲಿ ಹೋಗೋದಕ್ಕೆ ಪಂಚತ್ವ ಅಂತ ಕರೀತಾರೆ. ಆ ದಾಸರಿಗೆ ಎಷ್ಟು ಅದ್ಭುತ ಜ್ಞಾನ ಅಂದ್ರೆ ಅದು ಪಂಚತ್ವ ಅಂತ ನಮ್ಗೆ ತಿಳಿಯಂಗಿಲ್ಲ ಅಂತೇಳಿ 5ತ್ವ ಅಂತ ಮಾಡಿದ್ರು, ಅದನ್ನೇ ಕನ್ನಡೀಕರಣ ಮಾಡಿದ್ರು. ಹೀಗೆ ಕನ್ನಡ ಸಾಹಿತ್ಯಕ್ಕೇನೆ ಒಂದು 5ತ್ವ ಅನ್ನೋ ಶಬ್ದ ಕೊಟ್ಟವರು ದಾಸರು. ದಾಸರ ಅನುಗ್ರಹ ಇಷ್ಟದ ಕನ್ನಡ ಸಾಹಿತ್ಯದವರು ನಿಜವಾಗಿ ಆ ದಾಸ ಸಾಹಿತ್ಯಕ್ಕೆ ಶರಣು ಹೊಡಿಬೇಕು. ಎಷ್ಟು ನಮಸ್ಕಾರ ಮಾಡಿದ್ರು ಕಡಿಮೆ, ಎಷ್ಟು ಉಪಕಾರವನ್ನ ಅವರು ಸ್ಮರಣೆ ಮಾಡಿದ್ರು ಕಡಿಮೆ. ಯಾಕಂದ್ರೆ ಹೊಸ ಹೊಸ ಶಬ್ದಗಳ ಪ್ರಯೋಗವನ್ನ ಕೊಟ್ಟು ಆ ಶ್ರೀಮಂತಗೊಳಿಸಿದ್ದಾರೆ ಇಡೀ ಕನ್ನಡ ಸಾಹಿತ್ಯವನ್ನಂತ ನಾವು ತಿಳಿದುಕೊಳ್ಬೇಕು. ಆ ರೀತಿಯಾಗಿ 5 ಎಂಬ ಸಂಖ್ಯೆಯಿಂದ ಬರೆದಿದ್ದಾರೆ. ಹೀಗೆ ಗೋಪಾಲದಾಸರ ಒಂದು ದೃಷ್ಟಿ ಬಹಳ ಅದ್ಭುತವಾದದ್ದು. ಗೋಪಾಲದಾಸರ ಭಾವ, ಆ ಭಕ್ತಿಯ ಭಾವ ಎಷ್ಟು ದೊಡ್ಡದು ಅಂತ ಅನ್ನೋದನ್ನ ಈ ಪದ್ಯದಲ್ಲಿ ನೋಡಬೇಕು. ಕರುಣ ಸಾಗರ ನಿನ್ನ ಸ್ಮರಣೆ ಮಾತ್ರದಿ ಸರ್ವ ದುರಿತ ಪರಿಹಾರವೆಂದು ನಾ ಬಂದು. ಕರುಣ ಸಾಗರ ನಿನ್ನ ಸ್ಮರಣೆ ಮಾತ್ರದಿ ಸರ್ವ ದುರಿತ. ನಾನು ಯಾಕೆ ಬಂದೆ ನಿನ್ನ ಹತ್ರ ಅಂದ್ರೆ ನಿನ್ನ ಸ್ಮರಣೆ ಮಾತ್ರದಿಂದ ದುರಿತ ಪರಿಹಾರ ಅಂತ ಬಂದೆ. ಮಧ್ವಾಚಾರ್ಯರು ಗೋಪಾಲದಾಸರ ಅಭಿಪ್ರಾಯವನ್ನು ಇನ್ನೂ, ಯಾಕಂದ್ರೆ ಗುರುಗಳು ಮುಖ್ಯ ಗುರುಗಳಾದ್ದರಿಂದ ಅವರೊಂದು ಸ್ವಲ್ಪ ಹೆಜ್ಜೆ ಮುಂದಿಟ್ಟಿದ್ದಾರೆ. ಮಧ್ವಾಚಾರ್ಯರು ಹೇಳ್ತಾರೆ, ಯತತೋಪಿ ಹರೇ ಪದ ಸಂಸ್ಮರಣೆ ಸಕಲಂ ಹ್ಯಗಮಾಶುಲಯಂ ರಜತಿ. ಅದನ್ನೇ ಅನುವಾದ ಮಾಡಿದ್ದಾರೆ ಗೋಪಾಲದಾಸ. ಯತತೋಪಿ ಕುರು ಭುಂತ್ವಚ ಕರ್ಣ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ. ಯತತೋಪಿ ಹರೇ ಪದ ಸಂಸ್ಮರಣೆ ಸಕಲಂ ಹ್ಯಗಮಾಶುಲಯಂ ರಜತಿ. ಯತತೋಪಿ ಪ್ರಯತ್ನ ಮಾಡಿದರೂ ಕೂಡ ಸಂಸ್ಮರಣೆ, ಸ್ಮರಣೆ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತಿದ್ರು ನೀವು ಸ್ವಲ್ಪ ಪ್ರಯತ್ನ ಮಾಡಿದ್ರು, ಏನೋ ಎಷ್ಟು ಪ್ರಯತ್ನ ಮಾಡಿದ್ರು ಸ್ಮರಣೆ ಆಗುವುದಿಲ್ಲಲ್ರಿ, ದೇವರ ಸ್ಮರಣೆ ಮಾಡಬೇಕು ಅಂತ ಬಹಳ ಪ್ರಯತ್ನ ಮಾಡ್ಲಿಕ್ಕತ್ತೀವಿ, ಆಗೋದಿಲ್ಲಲ್ಲ ಅಂತ ನೀವು ಪ್ರಯತ್ನ ಮಾಡ್ತಾ ಹೋದ್ರು ಅಘ ಅಂದ್ರ ಪಾಪವನ್ನ ನಾಶ ಮಾಡ್ತಾನಂತೆ ಭಗವಂತ. ಈ ಪೇಚಾಡೋದು ಅಂತಿರ್ತದೆ ನೋಡ್ರಿ, ಅದು ಬಹಳ ಅದ್ಭುತ. ಅದು ಜೀವನದಲ್ಲಿ ಬಹಳ ಜನ ಪೇಚಾಡ್ತಿರ್ತಾರೆ, ಏನ್ ಮಾಡ್ಬೇಕು, ಏನು ಸಾಧನಾನೇ ಇಲ್ಲ ನೋಡ್ರಿ, ಬರೇ ತಿನ್ನೋದು ಮಲ್ಕೊಳ್ಳೋದು. ಅದ್ರೊಳಗೆ ಹೆಣ್ಮಕ್ಳಂತೂ ಬರೀ ಅಡಿಗೆ ಮಾಡಿ ಮಾಡಿ ದಣದ್ ಬಿಟ್ಟಾವ. ಅಡಿಗೆ ಮನಿ ನೋಡಿದ್ರೇನೆ ಕಿರಿಕಿರಿ ಆಗುವಷ್ಟು ಅವ್ರಿಗೆ ಪಾಪ. ಬೆಳಿಗ್ಗೆ ಒಂದು ಮಾಡ್ಬೇಕು, ಮಧ್ಯಾಹ್ನ ಒಂದು ಮಾಡ್ಬೇಕು, ಸಾಯಂಕಾಲ ಮಾಡ್ಬೇಕು, ರಾತ್ರಿ ಮಾಡ್ಬೇಕು. ಆಗ ಹುಡುಗರಿ ಡಬ್ಬಿಯನ್ನು ಕಟ್ಟಿ ಕೊಡ್ಬೇಕು, ನೌಕರಿ ಮಾಡೋರಿ ಆ ಡಬ್ಬಿ ಕಟ್ಟಿ ಡಬ್ಬಿ ಆದಂಗೆ ಆಗ್ಬಿಟ್ರಲ್ಲ. ಅಷ್ಟು ತಾಯಂದ್ರಿಗೆ ಪಾಪ ಅಡಿಗೆ ಮನಿ ಬಿಟ್ರೆ ಒಂದೇನಿಲ್ಲ ಅವ್ರ ಹಣೆ ಬಾರ. ಇದೇ ಆಯ್ತು ಅಂತ ಬೈಕೋತಾ ಇರ್ತಾರೆ. ಏನು ಸಾಧನ ಆಗೋದು ನಮ್ಗೆ. ರಾಮಿಲ್ಲ, ಕೃಷ್ಣಿಲ್ಲ, ಬರೀ ಭೂತಗಣಾದಿ ಸೇವಿತಂ ಮಾಡಿ ಮಾಡಿ ಹಾಕ್ಯಾರ. ಹೀಗೆಲ್ಲ ಪೇಚಾಡ್ತಿರ್ತಾರೆ. ದೇವರ ನಾಮಸ್ಮರಣೆ ಆಗುವುದಿಲ್ಲ ನೀವು ಅಂತಿರ್ತಿರಲ್ಲ, ಪಾಪ ಪೂರ ಹೋಗಿ ಕಳ್ಕೊಂಡೇ ಬಿಡ್ತೀರ. ಅವಾಗ 2 ಕ್ಷಣದೊಳಗೆ ನೀವು ಪಾಪ ಹೋಗಿ. ಅದಕ್ಕೆ ಪಾಪ ತೊಳೆಯುವುದಕ್ಕಿನ್ನೂ ದುಃಖ ಪ್ರಾಯಶ್ಚಿತ್ತ. ಜಯೇಶ ವಿಠಲರು ಈ ಮೈಸೂರು ಕಟ್ಟೆ ಮನೆ ಅಂತದಲ್ಲ, ಅಲ್ಲೆಲ್ಲ ಅವರ ವಿಶೇಷ ಸನ್ನಿಧಾನ. ಅಂತಹ ಇಬ್ರಾಂಪುರ ಅಪ್ಪ ಅವರ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವ್ರು ಜಯೇಶ ವಿಠಲರು. ಅವರು ಹೇಳ್ತಾರೆ, ಪಾಪ ತೊಳೆಯುವುದಕ್ಕಿನ್ನು ದುಃಖ ಪ್ರಾಯಶ್ಚಿತ್ತ ತಾಪ ಯೋಚನೆಗಳೇ ತಪಸು ದೇವ. ಗೋಪ ಚೂಡಾರತ್ನ ಜಯೇಶ ವಿಠಲ ಈ ಪಾತ್ರದೊಳು ನಿಂತು ನೀ ಮಾಳ್ಪೆ ಸಾಧನದ ಚಿಂತೆ ಎನಗ್ಯಾಕೋ ದೇವಾ. ಪಾಪ ತೊಳೆಯುವುದಕ್ಕಿನ್ನು ದುಃಖ ಪ್ರಾಯಶ್ಚಿತ್ತ. ಪಾಪ ತೊಳೆಯೋದು ಹೆಂಗ ಕಲಿಯುಗದೊಳಗ ಅಂದ್ರೆ ದುಃಖ ಪಡಬೇಕಂತ. ಏಕಾದಶಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಕಣ್ಣೀರ್ ಹಾಕುದು, ದುಃಖ ಪಡೋದು. ದ್ವಾದಶಿ ದಿವಸ ಏಕಾದಶಿ ಬೇಕಾದ್ ತಿನ್ರಿ, ದ್ವಾದಶಿ ದಿವಸ ಹತ್ಗೊತ್ತು ಕೊಡ್ಬೇಕಂತ. ದೇವರೇ ನಮ್ಗೆ ಶಕ್ತಿ ಕೊಡ್ಲಿಲ್ಲಲ್ಲ. ಶುಗರು, BP, 108 ರೋಗ, ಗುಳಿಗೆ ತಗೊಳ್ಳೋದು. ಆ ಗುಳಿಗೆ ಸಲುವಾಗಿ ಮತ್ತೆ ಊಟ ಮಾಡಬೇಕು ಅಥವಾ ಏನಾದ್ರೂ ತಿನ್ಬೇಕು ಫಲಾಹಾರ. ಈ ಪರಿಸ್ಥಿತಿ ತಂದೆಲ್ಲ, ದೇವರೇ ನಮ್ಮನ್ನ ಏಕಾದಶಿ ಮಾಡಿಸು ಅಂತ ಭಗವಂತನಿಗೆ ಬೇಡಿ ಬೇಡಿ ಅತ್ತರೆ ಆ ಪಾಪ ಪರಿಹಾರ. ಕೆಲವರು ಹಂಗಲ್ಲ. ಹೆಂಗ್ ಮಾಡ್ಲಿಕ್ಕೆ ಆಗ್ತದ್ರಿ? ಶುಗರು BP ನಿಮ್ದೇನ್ ಗಂಟು ಹೋಗ್ತದ, ನೀವು ಪುರಾಣದಾಗ ಕೂತ್ಕೊಂಡು ಹೇಳ್ಬಿಡ್ತೀರಿ ಏಕಾದಶಿ ಮಾಡ್ಬೇಕು ಅಂತ. ಆಚಾರ ನಮ್ಮ ಮೇಲೆ ಯಾಕೆ ರೇಗ್ತೀರಿ ಅಂದ್ರೆ ಒಬ್ರು ಅಂದ್ರೆ ನನಗೆ ಜೋರಾಗಿ ಅಂದ್ರೆ ನಾನೇನು ಏಜೆಂಟ್ ಅಲ್ಲ ಅಂತ ಹೇಳಿದೆ. ಏಕಾದಶಿ ಏಜೆಂಟ್ ಅಲ್ಲ, ನನಗೇನು ದುಡ್ಡು ಬರುವುದಿಲ್ಲ ಅದರಿಂದ.
ಏಕಾಸಿ ಮಾಡಿದ್ರೆ ನನಗೂ ಉಪವಾಸ, ಮಂದಿಗೂ ಉಪವಾಸ. ನಮಗೆ ಬಹಳ ಅಂದ್ರೆ ಪುರಾಣ ಹೇಳಿದ್ರೆ ಒಂದು 10 ರೂಪಾಯಿ ಬಂದಿತ್ತಷ್ಟೇ. ತಗೊಂಡು ಏನ್ ಮಾಡ್ಲಿ ನಾನು, ನೀನು ಮಾಡಿದ್ರೆ ಮಾಡು, ಬಿಟ್ರು ಬಿಡು, ಹೇಳೋ ಕರ್ತವ್ಯ ನಮ್ಮದು. ಏಕಾದಶಿ ಮಾಡಬೇಕು ಅಂತ ಗ್ರಂಥಗಳು ಹೇಳ್ತಾ ಇವೆ, ಶಾಸ್ತ್ರಗಳು ಹೇಳ್ತಾ ಇವೆ, ಅದರ ಅದ್ಭುತವಾದ ಮಹಿಮೆಯನ್ನು ಕೊಂಡಾಡಿವೆ, ಅದನ್ನು ಹೇಳೋ ಕೆಲಸ ನಮ್ಮದು. ಅದಕ್ಕೆ ಆರ್ಗ್ಯುಮೆಂಟ್ ಯಾಕೆ ಮಾಡಬೇಕು? ನಮ್ಮಲ್ಲಿ ಕೆಲವರು ಆರ್ಗ್ಯುಮೆಂಟ್ ಯಾಕೆ ಮಾಡ್ತಾರಂದ್ರೆ ತಾವು ಮಾಡೋದು ಬೇಡ ಆಗಿರ್ತದೆ, ಅದಕ್ಕೆ ಆರ್ಗ್ಯುಮೆಂಟ್ ಮಾಡ್ತಾರೆ. ಕೆಲವು ಹುಡುಗರು ಸಂಧ್ಯಾವಂದನ ಮಾಡಿದ್ರೆ ಏನು ಫಲ ಬರುತ್ತವೆ ಅಂತ ಕೇಳ್ತಾರಲ್ಲ, ಮಾಡಬಾರ್ದು ಅಂತ ಇರ್ತದೆ, ಅದಕ್ಕೆ ಕೇಳ್ತಾನ. ಮಾಡುವವ್ರು ಎಂದೂ ಕೇಳುದಿಲ್ರಿ, ಪ್ರಶ್ನೆನೇ ಕೇಳುದಿಲ್ಲ. ಸಂಧ್ಯಾವಂದನ ಮಾಡ್ತಾರೆ, ಪುಣ್ಯ ಕಟ್ಟಿಕೋತಾರಂತೆ. ಕೆರೆ ನೀರನ್ನು ಕೆರೆಗೆ ತಲ್ಲಿ ವರವು ಪಡೆದವರಂತೆ ಕಾಣಿದೆ. ಏನ್ ಗಂಟು ಹೋಗ್ಬೇಕಾಗಿದೆ ನಮ್ಮದು? ಹರಿಯ ದಯದಿಂದ ಬಂದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ಆದ್ದರಿಂದ ನಾವೆಲ್ಲರೂ ಕೂಡ ತಪ್ಪುಗಳನ್ನು ಮಾಡಬಾರದು ನಿಜ, ಆದ್ರೆ ತಪ್ಪುಗಳನ್ನು ಮಾಡಿದಾಗ ಕಣ್ಣೀರು ಹಾಕಬೇಕು, ಪಶ್ಚಾತ್ತಾಪ ಪಡಬೇಕು. ಪಶ್ಚಾತ್ ನಂತರದಲ್ಲಿ ತಾಪ ಪಡುವುದೇ ಪಶ್ಚಾತ್ತಾಪ. ನಮ್ಮಲ್ಲಿ ಒಬ್ಬರು ಆಸ್ಪತ್ರೆಯಲ್ಲಿ ಬಿದ್ದಿದ್ರು, ನಮ್ಮ ರಿಲೇಟಿವ್ಸ್. ಅವ್ರಿಗೆ ವಯಸ್ಸಾಗಿತ್ತು, 75 ವರ್ಷ ಆಗಿತ್ತು. ಅವ್ರಿಗೊಂದು ಆಪರೇಷನ್ ಇತ್ತು, ಜನಿವಾರ ತೆಗೆದುಬಿಟ್ರು. ಗೊತ್ತಲ್ಲ, ಎಲ್ಲ ಗೊತ್ತು ಆಪರೇಷನ್ ಹಣೆ ಮಾತೇನಿರ್ತದೆ, ಅವೆಲ್ಲ ಇರಬಾರ್ದು ಅಂತೇಳಿ ಜನಿವಾರ ತೆಗೆದು ಅವರು ಆಪರೇಷನ್ ಮಾಡಿದ್ರು. ಆರಾಮಾದ್ರು, ಮಾಡ್ಕೊಂಡಿದ್ರು. ಭೇಟಿ ಆಗ್ಲಿಕ್ಕೆ ಹೋಗ್ಬೇಕಲ್ಲ, ನಾವು ಭೇಟಿ ಆಗ್ಲಿಕ್ಕೆ ಹೋದಾಗ ನಾವು ಆಚಾರ ಅಂತ ನೋಡಿದ ಕೂಡಲೇ ಮೊದಲು ಕಣ್ಣೀರು ಇಡ್ಲಿಕ್ಕೆ ಮಾಡಿದ್ರು, ಅಳ್ಲಿಕ್ಕೆ ಕೈಯಾಗ ಹಿಡ್ಕೊಂಡು. ಏನ್ರಿ ಆಚಾರ, ಅಲ್ಲ ಏನು ಆಪರೇಷನ್ ಆಗಿದಲ್ಲ, ಒಳ್ಳೇದಾಗಿದಲ್ಲ ಅಂತ ನಾನಂದೆ. ಅದಲ್ರಿ, ಜನಿವಾರ ತೆಗೆದ್ಬಿಟ್ರಿ, ಜನಿವಾರ ತೆಗೆದ್ಬಿಟ್ರು ಆಸ್ಪತ್ರೆ ಒಳಗೆ. ಭಾಳ ತ್ರಾಸ ಆಗಿದೆ ನನಗೆ. ನಾನ್ ಜನಿವಾರ ಇದ್ದಾಗ ನೀವೇನ್ ಗಾಯತ್ರಿ ಜಪ ಎಷ್ಟು ಮಾಡಿರಿ? ನಿಮ್ಮ ಮನೆ ಬರ್ದ ಮಾಡಿಲ್ಲ, ಇಸ್ಪೆಟ್ ಆಡ್ಕಿದ್ ಕೂತಿದ್ರಿ ಅಂತ. ಇವ್ರು ಕಂಡಬಿಟ್ಟು ಇಸ್ಪೆಟ್ ಆಡ್ತಿದ್ರಿ ಅವ್ರು. ಇಸ್ಪೆಟ್ ಆಡ್ಕಿದ್ ಕೂತಿರಿ ಹೊರತು ಜಪ ಏನ್ ಮಾಡಿ 1000 ಜಪ ಮಾಡಿರೇ ಇಲ್ಲ. ಅಂದ ಮೇಲೆ ಅದಕ್ಕೆ ಯಾಕೆ ದುಃಖ ಪಡ್ತೀರಿ ಅಂತ ನಾನು ಅಂದ್ಕೊಳ್ಳಿ. ಶಾಕ್ ಆಗ್ಬಿಡ್ತು ಅವ್ರಿಗೆ. ಹೌದಲ್ಲ, ನಾನು ಉಪನಯನ ಆದಾಗಿನಿಂದ ಗಾಯತ್ರಿ ಜಪ ಮಾಡಿಲ್ಲ, ಬರೀ ಖಾಲಿ ಟೈಮ್ನಾಗೆಲ್ಲ ಇಸ್ಪೆಟ್ ಆಡ್ಕೋತ ಆರಾಮ್ ಮಜಾ ಇದ್ದವ್ರು ನಾವು. ಆಚಾರ ಬರೋಬ್ರು ಹೇಳಿದ್ರಲ್ಲ ಅಂತ ಬಾಯಿ ಬಂದ್ ಮಾಡ್ಕೊಂಡು ಕೂತ್ರು. ಅವ್ರ ಮಗ ಹೇಳಿದ, ಬಾ ಥ್ಯಾಂಕ್ಸ್ ರೀ, ಬಂದವ್ರ ಮುಂದೆಲ್ಲ ಜನಿವಾರ ಹೋಗ್ಯದ ಅಂತಿದ್ದ. ಅವ್ರ ಮಾತು ಬಂದ್ ಮಾಡಿಸ್ಬಿಟ್ರಿ ನೀವು ಆಚಾರ ಅಂತ. ಇದು ಜಗತ್ನಾಗ ಇರೋದೇ ಸತ್ಯ. ನಾವ್ ಏನ್ ಮಾಡ್ಬೇಕಾಗಿದೆ ಹೇಳ್ರಿ? ಭಗವಂತನ ಸೇವಾ ರೂಪವಾಗಿ ಮಾಡಬೇಕಾದ ಕರ್ತವ್ಯಗಳನ್ನು ಬಿಟ್ಟು ಅದನ್ನ ಆರ್ಗ್ಯುಮೆಂಟ್ ಮಾಡುವಂತಹದ್ದು ಎಂದೂ ಅಲ್ಲ. ಭಗವಂತನ ಸೇವೆ ಮಾಡಲಿಕ್ಕೆ ಆಗದೇ ಇದ್ದದ್ದಕ್ಕಾಗಿ ಆ ತಾಪ ಪಡುವುದೇನಿದೆಯಲ್ಲ, ಅದನ್ನ ಮಧ್ವಾಚಾರ್ಯ ಹೇಳ್ತಾರೆ. ಯತತೋಪಿ ಹರೇಪದ ಸಂಸ್ಮರಣೆ, ಭಗವಂತನ ಪಾದಸ್ಮರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಪಾಪ ಹೋಗ್ತವಪ್ಪ. ಇನ್ನು ಮಾಡಿದ್ರೆ ಏನಾಗ್ಬೇಕು? ಯತತೋಪಿ ಹರೇ ಪದ ಸಂಸ್ಮರಣೆ ಸಕಲಂ ಯಗಮಾಶು ಲಯಂ ವ್ರಜತಿ ಸ್ಮರತಸ್ತು ವಿಮುಕ್ತಿ ಪದಂ ಪರಮಂ ಪುಟವೇಶ್ಯತಿ ತತ್ಕಿಮಪಾಕ್ರಿಯತೆ. ಏನ್ ಹೇಳ್ತಾರ್ರಿ? ಸ್ಮರಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೇನೆ ಪಾಪ ಹೋಗುವಾಗ ಸ್ಮರಣೆ ಮಾಡಿಬಿಟ್ರೆ ಮುಕ್ತಿ ಸಿಗ್ತದ್ರಪ್ಪ. ಇದನ್ನ ಯಾಕೆ ಮಾಡೋದಿಲ್ಲ ನೀವು ಅಂತಾರ. ಯಾಕೆ ನೀವು ಅದನ್ನು ಮಾಡೋದಿಲ್ಲ? ಪ್ರಯತ್ನ ಪೂರ್ವಕವಾಗಿ ಮಾಡಬೇಕು, ಮಾಡಿದ ಮೇಲೆ ಮೋಕ್ಷವೇ ನಮಗೆ ಅಂತ ಹೇಳುವ ಆ ಭಾವವನ್ನ ಗೋಪಾಲದಾಸರು ತಮ್ಮ ನುಡಿಗಳಲ್ಲಿ ಶ್ರೀಮದಾನಂದ ತೀರ್ಥರ ಆ ಮಾತಿನ ಅಭಿಪ್ರಾಯವನ್ನೇ ಅದಕ್ಕೆ ಹೇಳಿದ. ಉದಾಹರಣೆ ಸ್ತೋತ್ರ ಸರಿಯಾಗಿ ಓದಿದ್ರೆ ದಾಸ ಸಾಹಿತ್ಯದವರು ಹೇಗೆ ಬಳಸಿಕೊಂಡಿದ್ದಾರೆ ಅಂತ ಗೊತ್ತಾಗ್ತದೆ. ಕರುಣ ಸಾಗರ ನಿನ್ನ ಸ್ಮರಣೆ ಮಾತ್ರದಿ ಸರ್ವ ದುರಿತ ಪರಿಹಾರವೆಂದು ನಾ ಬಂದು ಮೊರೆ ಹೊಕ್ಕ ಮ್ಯಾಲಿನ್ನು ಪೊರೆಯಬೇಕಲ್ಲದೆ ಜರಿದು ನೀ ದೂರ ನೋಡುವರೆ ಮೂರಾರೆ ಮರುತಾಂತರ್ಗತ ಗೋಪಾಲ ವಿಠಲ ಈ ಶರೀರ ನಿನ್ನ ಚರಣ ಕರ್ಪಿಸಿದೆನು ಸರಿ ಬಂದದ್ದು ಮಾಡೋ ಬಿರುದು ನಿನ್ನದು ದೇವ ಪರಮ ದಯಾನಿದೆ ಉರಗಾದ್ರಿವಾಸ ಪಾಲಿಸಯ್ಯ. ಅಲ್ಲಿ ಹೇಳುವಾಗ ಅಂತಾರೆ ಮರುತಾಂತರ್ಗತ ಗೋಪಾಲ ವಿಠಲ. ಕೇವಲ ಗೋಪಾಲ ವಿಠಲ ಹೇಳಬೇಡ್ರಿ, ಮರುತಾಂತರ್ಗತ ಗೋಪಾಲ ವಿಠಲ. ಯಾಕೆ ಮರುತಾಂತರ್ಗತ ಅಂದ್ರೆ ಕಲಿಪ್ರವೇಶ ವಾಯುದೇವರಿಗಿಲ್ಲ. ವಾಯು ಆಕಣಾಶ್ಮರು ಅಂತ ಅವ್ರಿಗೆ ಹೆಸರು. ಅವರಲ್ಲಿ ಸಮರ್ಪಣೆ ಮಾಡಿದ ಯಾವ ಪುಣ್ಯಗಳು ಕೂಡ ಯಾವ ದೈತ್ಯರು ಒಯ್ಯೋದಿಲ್ಲ. ನಾವು ಮಾಡಿದ ಪುಣ್ಯಗಳನ್ನ ವಾಯುದೇವರಿಗೆ ಸಮರ್ಪಣೆ ಮಾಡುದು, ಅದು ನಿರ್ಧಾರವಾಗಿ ಅದ್ಭುತವಾದ ರೀತಿಯಲ್ಲಿ ಅದು ರಕ್ಷಿತವಾಗ್ತದೆ ಪುಣ್ಯಗಳು. ಮರುತಾಂತರ್ಗತ ಗೋಪಾಲ ವಿಠಲ
ನಾನೊಂದು ಪ್ರತಿಜ್ಞೆ ಮಾಡ್ತಾ ಇದ್ದೇನೆ, ಈ ಶರೀರ ನಿನ್ನ ಚರಣ ಕರ್ಪಿಸಿದ್ದೇನೆ, ಸರಿ ಬಂದದ್ದು ಮಾಡು. ಇನ್ನು ಶರೀರವೇ ನಿನಗೆ ಪಾದಕ್ಕೆ ಅರ್ಪಿಸಿದ ಮೇಲೆ ಅಂದ್ರೆ ಆ ಸರ್ವ ಸಮರ್ಪಣ ನಾವು ಮಾಡಿಕೊಂಡಾಗ ಸರಿ ಬಂದದ್ದು ಮಾಡು, ಬಿರುದು ನಿನ್ನದು ದೇವ. ನೀನ್ ಏನ್ ಸರಿ ಅನ್ನಿಸ್ತದ ಮಾಡು. ಯಾಕಂದ್ರೆ ಬಿರುದು ನೀ ಇಟ್ಕೊಂಡದ್ದು, ನಾವು ಕೊಟ್ಟದ್ದಲ್ಲ. ದೇವರಿಗೆ ಕೆಲವು ಬಿರುದುಗಳಿವೆ, ಆ ಬಿರುದುಗಳೇ ನಾಮಗಳು ಅಂತ. ನಿನ್ನೆ ಹೇಳಿದ್ನಲ್ಲ, ನಾಮಸ್ಮರಣೆ ಅಂತ ನಾವು ಹೇಳ್ತಾ ಇದ್ದೇವೆ. ನಾಮಸ್ಮರಣೆ ಅಂದ್ರೆ ಏನು? ನಾಮೋಚ್ಚಾರಣೆ ಬೇರೆ, ನಾಮಸ್ಮರಣೆ ಬೇರೆ. ನಾಮ ಉಚ್ಚಾರಣೆ ಅಂದ್ರೆ ನಾರಾಯಣ, ಗೋವಿಂದ, ಮಾಧವ, ಕೃಷ್ಣ, ಕೇಶವ ಇವೆಲ್ಲ ಹೇಳೋದು. ಇದು ಉಚ್ಚಾರಣೆ ಮಾಡಿಬಿಟ್ಟಿವೆ ಅಷ್ಟೇ, ಅದಕ್ಕೂ ಪುಣ್ಯ ಇದೆ, ಇಲ್ಲಂತಲ್ಲ. ಆದ್ರೆ ಸ್ಮರಣೆ ಬೇರೆ. ಸ್ಮರಣೆ ಅಂದ್ರೆ ಅರ್ಥಾನುಸಂಧಾನ. ಅಜಾಮಿಳ ಕೊನೆಯ ಕಾಲದಲ್ಲಿ ನಾರಾಯಣ ಅಂದ್ಬಿಟ್ಟಲ್ಲ, ಕೇವಲ ನಾರಾಯಣ ಅನ್ಲಿಲ್ಲ, ಕರೆದದ್ದು ಮಗನನ್ನು, ಹೇಳಿದ್ದು ಸುತಂ ನಾರಾಯಣಾಹ್ವಯಂ ಅಂದ್ರೆ ಭಾಗವತೊಳಗೆ ಮಗನನ್ನೇ ಕರೆದಿದ್ದ. ಕರೆಯುವಾಗ ಮಗನ ಹೆಸರು ನಾರಾಯಣ ಅಂತ ಬಂತು. ಆದ್ರೆ ಕರೆದ ಮೇಲೆ ಏನಾಯ್ತು ಅಂದ್ರೆ ಈ ನಾರಾಯಣ ಹೋಯ್ತು, ಆ ನಾರಾಯಣ ನೆನಪಾಗ್ಬಿಡ್ತು. ನಾರ ಗುಣಗಳು, ಅಯನ ಆಶ್ರಯ, ಗುಣಾನಾಮಾಶ್ರಯ, ಗುಣಪರಿಪೂರ್ಣ, ಅನಂತ ಗುಣಪರಿಪೂರ್ಣ, ಅನಂತ ಕಲ್ಯಾಣ ಗುಣ ಪರಿಪೂರ್ಣ, ಅವನೇ ನಾರಾಯಣ ಅಂತ ಹೀಗೆ ಸ್ಮರಣ ಆಗಿಬಿಡ್ತು. ಇದೆಲ್ಲ ಜ್ಞಾನದ ಪಕ್ವತೆ. ಜಗತ್ತಿನಲ್ಲಿರುವ ವಸ್ತುಗಳ ಜ್ಞಾನವನ್ನು ಮಾಡಿಕೊಳ್ಳುವಾಗ ಭಗವದ್ಜ್ಞಾನ ಬಂದುಬಿಟ್ರೆ ಅದು ಪಕ್ವತೆ ಅಂತಂತ. ಆ ಪಕ್ವತೆ ಬಂತವನು. ಅದಕ್ಕೋಸ್ಕರವಾಗಿ ಅಜಾಮಿಳ ಉದ್ಧಾರ ಆದ. ಅದು ಅವಸರದಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ದಾಸರು ಹೇಳುವಾಗ ಮಗನನ್ನು ಕರೆದಿಯಪ್ಪ ಮೋಕ್ಷಕ್ಕೆ ಹೋಗ್ಬಿಟ್ಟಿ ಅಂತ ಹೇಳ್ತಾರೆ. ಅದು ಹಾಗಾಗ್ಲಿಲ್ಲ. ಮಗನನ್ನು ಕರೆಯುವಾಗ ಭಗವಂತನ ನೆನಪಾಗಿ, ಅದಕ್ಕೆ ನಮ್ಮಲ್ಲಿ ಸಂಪ್ರದಾಯ ಏನು ಅಂದ್ರೆ ರಾಮ ಅಂತ ಹೇಳ್ಬೇಕು ಮಗನಿಗೆ. ರಾಮ, ಈ ರಾಮನನ್ನ ಕರೆಯುವಾಗ ಏ ರಾಮ ಬಾರೋ, ಏ ರಾಮ ಹೋಗೋ, ಎಲ್ಲಿ ಹೋಗಿದ್ಯೋ ರಾಮ ಅಂತ ರಾಮ ರಾಮ ಅಂತ ಈ ಮಗನನ್ನು ಕರೆಯುವಾಗ, ಈ ರಾಮನನ್ನ ಕರೆಯುವಾಗ ಆ ರಾಮನ ನೆನಪಾದ್ರೆ ಆರಾಮವಾಗಿ ಮೋಕ್ಷಕ್ಕೆ ಹೋಗುವುದು. ಅದಕ್ಕೋಸ್ಕರವಾಗಿ ಆ ಮಗನನ್ನ ಕರೆಯಬೇಕು. ಅಂಕಿತಂ ನಾಮಕರಣ. ನಮ್ಮ ದಾಸರು ಏನ್ ಮಾಡ್ಬಿಟ್ರು, ನೇರವಾಗಿ ಆ ವಿಷಯ ಹೇಳಿ, ಅಂದು ಅಜಾಮಿಳ ಕಂದನ ಕರೆಯಲು ಬಂದು ಪೊರೆಯಲು ಬಂಧುವೇನೋ ಓಯನ ಬಾರದೇನೋ ಓಂಕಾರ ಪ್ರತಿಪಾದ್ಯ ಅಂದು ಅಜಾಮಿಳ ಕಂದನ. ತನ್ನ ಮಗನ ಕರೆದ್ರೆ ನಿನಗೇನೋ ಅಂತ ದಾಸರು ಜಗಳ ಆಡ್ತಾರೆ ದೇವರ ಹತ್ರ. ಕಂದನ ಕರೆಯಲು ಬಂದು ಪೊರೆಯಲು ಬಂಧುವೇನೋ, ಕರಿರಾಜ ಕರೆಯಲು ತ್ವರಿತದಿಂದಲಿ ಬಂದು ಪೊರೆಯಲು ನೀನಾಗವ ಮರಿಮಗನೇನೋ ಓಯನ ಬಾರನೆ. ಕರುಣಾಸಾಗರ ದೊರೆ ಶ್ರೀಯ ವಿಠಲ ಕರವ ಮುಗಿದು ಕೂಗೆ ಬರದಿರೆ ಘನವೇನೋ ಓಯನ ಬಾರದೆ. ನಾವು ಜಗಳಾಡ್ಲಿಕ್ಕೆ ಇಟ್ಕೊಂಡ್ವಿ ಅಷ್ಟೇ. ಆದ್ರೆ ಅಂದು ಅಜಾಮಿಳ ಕಂದನ ಕರೆಯಲು ಅಂದಾಗ ಆ ಕಂದನ ಕರೆದದ್ದು ಮಾತ್ರ ಅಲ್ಲ, ಕಂದನ ಕರೆಯುವ ನೆನಪಿನಿಂದ ಗೋವಿಂದನ ನಾಮಸ್ಮರಣೆ ಮಾಡಿದಂತಹ ಅಜಾಮಿಳನ ಕತೆ ನಮಗೆಲ್ಲ ಆ ದೃಷ್ಟಾಂತ ಅಂತ ನೋಡುವಾಗ ಇಲ್ಲಿಯೂ ಕೂಡ ಭಗವಂತನ ನಾಮಗಳನ್ನ ನಾವು ಅರ್ಥಾನುಸಂಧಾನವಾಗಿ ಮಾಡುವಾಗ ನಾಮ ಸ್ಮರಣೆ, ಆ ನಾಮಸ್ಮರಣೆ ಅಂದ್ರೆ ಅರ್ಥಾನುಸಂಧಾನ ಪೂರ್ವಕವಾದ ಭಗವತ್ ಚಿಂತನೆ ಅನ್ನುವಂತ ಅರ್ಥವನ್ನು ಇಟ್ಟುಕೊಳ್ಳಬೇಕು. ಅದಕ್ಕೆ ಗೋಪಾಲದಾಸರು ಅನೇಕ ಸುಳಾದಿಗಳನ್ನು ಕೂಡ ರಚನೆ ಮಾಡಿದ್ದಾರೆ. ನಿನ್ನೆ ನಾವು ಆ ಸುಳಾದಿಯ ಬಗ್ಗೆ ಹೇಳಿದ್ದೇವೆ. ಸೂಢ ಅಂದ್ರೆ 7 ತಾಳಗಳು ಅಥವಾ 5 ತಾಳಗಳ ಒಂದು ಪದ್ಧತಿಯನ್ನ ಸೂಢ ಕ್ರಮ ಅಂತ ಹೇಳ್ತಾ ಶಾಸ್ತ್ರದಲ್ಲಿ, ಸಂಗೀತ ಶಾಸ್ತ್ರದಲ್ಲಿ ಬರೆದಿದ್ದಾರೆ. ಆದಿ ಅಂದ್ರೆ ಮೊದಲಾದವುಗಳು, ಸೂಡಾದಿ ಅದು ಡಳೆಯೋರ ವೇದ, ಡಕಾರಕ್ಕೆ ಲಕಾರ ಬಂದು ಸುಳಾದಿ ಅಂತಾಗಿದೆ. ಅಂಥ ಸುಳಾದಿಯ ಒಂದು ಪ್ರಕಾರದಲ್ಲಿ ನಮ್ಮ ಗೋಪಾಲದಾಸರು ಹೇಳ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ ಧ್ರುವತಾಳ, ಅನೇಕ ತಾಳಗಳಿವೆ, ಅದರಲ್ಲಿ ಧ್ರುವತಾಳ ಒಂದು ಕ್ರಮವನ್ನ ಹೇಳ್ತಾ ಇದ್ದಾರೆ. ಸೃಷ್ಟಿಗೋಡೆಯ ಕೇಳೊಂದೆಷ್ಟು ನಾ ತೂತಿಸಲು ದೃಷ್ಟಿಯಿಂದಲಿ ಎನ್ನ ಕಡಿಯ ನೋಡಲಿ ವಲ್ಲಿ. ನಿನ್ನ ಸೃಷ್ಟಿಗೊಡೆಯ, ನೀನೇ ಸೃಷ್ಟಿಗೊಡೆಯ ಅಂತ ನಿನ್ನನ್ನ ಚಿಂತನೆ ಮಾಡಿ ಕೇಳೊಂದೆಷ್ಟು ನಾ ತುತಿಸಲು, ನಾನು ನಿನಗೆ ಸ್ತೋತ್ರ ಮಾಡಿದರೂ ಕೂಡ ದೃಷ್ಟಿಯಿಂದಲಿ ಎನ್ನ ಹಿಂಗ ಕಡಿಗೆ ಸಹಿತ ನೋಡೋವಿಲ್ಲ. ಕಡೆ ನೋಟ ಅಂತಿರ್ತಾರೆ. ನನ್ನ ಕಡೆ ನೋಡ್ಲಿಲ್ರಿ ಅಂತಾರ ನೋಡ್ರಿ. ನಮ್ ಕಡೆ ಎಲ್ಲ ಅಂತಿರ್ತಾರೆ, ಉತ್ತರ ಕರ್ನಾಟಕದ ಕಡೆ ನಮ್ ಕಡೆ ನೋಡ್ಲಿಲ್ಲ ಅಂತ. ನಮ್ ಕಡೆ ನೋಡ್ಲಿಲ್ಲ, ನಿಮ್ ಕಡೆ ನೋಡ್ಲಿಲ್ಲ. ಕಡೆ ನೋಡೋದಂದ್ರೇನು? ಹಿಂಗ್ ನೋಡೋದು. ಅದಕ್ಕೆ ನಮ್ಮ ಸಂಸ್ಕೃತ ವಿದ್ವಾಂಸರೆಲ್ಲ ಬರೀತಾ ಇದ್ದಾರೆ,
ಪಾಪಾವಲಿ ಪಾಟನ ಪಟ್ವಪಾಂಗ ಶ್ರೀಪಾಣಿ ಪದ್ಮಾಂಚಿತ ಜಾನುಜಂಗ ಗೋಪಾಲ ಬಾಲ ಕೃಪಯಾ ಸ್ವಯಂನಃ ಶ್ರೀಪಾಂಡುರಂಗೋ ಭವತು ಪ್ರಸನ್ನ. ಪಾಪಾವಲಿ ಅಂತಾರೆ. ಪಾಪಗಳ ಆವಲಿ ಅಂದ್ರೆ ಸಮೂಹ ಅಂತ ಅರ್ಥ. ಒಂದು ಪಾಪ ಮಾಡಿರೋದಿಲ್ರಿ ನಾವೆಲ್ಲ. ನಾವು ಒಂದು ಮಾಡಿದ್ರೆ ಸಮಾಧಾನ ಆಗುದಿಲ್ಲ ನಮಗೆ. ಒಂದೊಂದು ಮಾಡಿದ್ರೆ ನಮ್ಗೆ ಸಮಾಧಾನ ಆಗುದಿಲ್ಲ. ಅದ್ರಾಗ ಕಲಿಯುವುದೊಳಗೆ ಸಾವಿರಾರು ಪಾಪಗಳ ಆವಲಿ ಸಮೂಹಗಳನ್ನು ಮಾಡಿದ್ರೇನೆ ಸಮಾಧಾನ ಆಗೋದು. ನಮ್ಗೆ ಒಂದು ಗುಡಿಗೆ ಹೋಗಿರ್ತೀವಿ, ಸುಮ್ಮನಿದ್ ಬರಬಾರ್ದು, ನಮಸ್ಕಾರ ಮಾಡಿ ಕಾರ್ಬಾರ್ ಬಹಳ ಪ್ರದಕ್ಷಿಣ ಹಾಕೋ ಬಂದಾಗ ಅವ್ರು ಹೆಂಗ್ ಮಾಡ್ತಾರ, ಇವ್ರು ಹೆಂಗ್ ಮಾಡ್ತಾರ, ಅವ್ರೇನ್ ನಮಸ್ಕಾರ ಮಾಡಿದ್ರು ಅರ್ಚಕ್ರು ಏನ್ ಮಾಡ್ಲಿಕ್ಕತ್ತಾರ, ಅವ್ರೇನ್ ಮಾಡ್ಲಿಕ್ಕತ್ತಾರ, ಇವ್ರೇನ್ ಮಾಡ್ಲಿಕ್ಕ, ನಮಗ್ ಮೊದಲು ತೀರ್ಥ ಕೊಟ್ಟರು, ಅವ್ರಿಗೆ ಮೊದಲು ಗದ್ದೋ ಗದ್ಲ, ಸುಮ್ಮನೆ ಇರುವುದಿಲ್ಲ ನೋಡ್ರಿ ನಾವು. ಆ ರೀತಿಯಾಗಿ ಒಂದು ಪಾಪಗಳಲ್ಲ ಅನೇಕ ಪಾಪಗಳನ್ನು ಕಟ್ಕೊಂಡು ಹೊರ ಬಂದಿರ್ತೀವಿ. ಪಾಪಾವಲಿ ಪಾಟನ ಅದನ್ನು ಸೀಳುವುದರಲ್ಲಿ ಪಟು ಅಪಾಂಗ. ನಾವೆಷ್ಟೇ ಪಾಪ ಮಾಡ್ಲಿ ದೇವರ ಶಕ್ತಿ ಹೆಂಗದಂದ್ರೆ ಅಪಾಂಗ ಅಂದ್ರೆ ಕಡೆನೋಟ. ವಿಠ್ಠಲ ದೇವರು ಹಿಂಗ್ ನಿಂತಾನ, ಎಲ್ಲಾರು ನೋಡ್ಕೊತ ನಿಂತಾನ. ಲಕ್ಷಾಂತರ ಜನರಿ ಒಬ್ರ ಇಬ್ರ ಅವ್ರೆಲ್ಲಾರನ್ನ ಹಿಂಗ 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 ನೋಡ್ಲಿಕ್ಕೆ ಹೋದ್ರೆ ಒಂದು ಗೋಣ ಹೋಯ್ತದ ದೇವ್ರ ಪಾಪ. ಅಷ್ಟೇನ್ ನೋಡೋದ್ ಬೇಕಾಗಿಲ್ಲ, ಹಿಂಗ್ ನೋಡ್ತಿಲ್ಲ ಅಷ್ಟೇ ಕಣ್ಣಿಂಗ್ ತಿರುಗಿಸ್ಬಿಡು. ನಮ್ ಕಡೆ ಅಂತ ನಾವು ಬಾಳ ನೀನ್ ಹಿಂಗ ಗೋಣಿಂಗ್ ತಿರುಗಿಸೋದ್ ಬೇಕಾಗಿಲ್ಲ, ಹಿಂಗ್ ನೋಡ್ತಿರ್ತೀಯಲ್ಲ ಸ್ವಲ್ಪ ಹಿಂಗ್ ತಿರುಗಿಸ್ತಾರೆ. ಸ್ವಾಮಿಗಳು ಅಂತಿರ್ತಾರ, ಶಿಷ್ಯರು ಅಂತಿರ್ತಾರ, ಸ್ವಲ್ಪ ನೋಡಿದ್ರು ಸ್ವಾಮಿಗಳು ನನ್ನ ನೋಡಿದ್ರು ಅವ್ರು ಹಂಗೆ ನೋಡಿದ್ರು ಸಮಾಧಾನ ಆಗ್ಬಿಟ್ಟು. ಸಾವಿರಾರು ಜನರೊಳಗೆ ನಮ್ಮನ್ನು ನೋಡಿದ್ರು ಅಂತ ಸ್ವಾಮಿಗಳು ನೋಡಿದ್ರೆ ಇಷ್ಟು ಆನಂದ ಆಗಿದೆ, ಇನ್ನು ಜಗತ್ಸ್ವಾಮಿಯಾದ ಭಗವಂತ ನೋಡಿದ್ರೆ ಎಷ್ಟು ಸಂತೋಷ ಆಗಬೇಡ. ಅಂತಹ ನಿನ್ನ ದೃಷ್ಟಿಯಿಂದಲಿ ಅನ್ನ ಕಡಿಯ ನೋಡಲಿ ಒಲ್ಲಿ ನೀ ನೋಡವಲ್ಲಪ್ಪ ಅಂತ ಗೋಪಾಲದಾಸರು ಹೇಳ್ತಾ. ಅಷ್ಟ ಸೌಭಾಗ್ಯವೆಂಬೋ ಎಷ್ಟು ಮದವೋ ನಿನಗೆ. ನಿನಗೇನು ಅದ್ಭುತದಪ್ಪ, ಏನು ಕಡಿಮೆ, ಜ್ಞಾನಾನಂದ ಸ್ವರೂಪಿ, ನಿನಗೆ ಯಾರ ಹಂಗಿಲ್ಲ, ಸರ್ವತಂತ್ರ ಸ್ವತಂತ್ರ, ಎಲ್ಲಾ ಗುಣಗಳಿವೆ ನಿನ್ನಲ್ಲಿ, ಎಲ್ಲಾ ಸೌಭಾಗ್ಯಗಳು. ಭಗವಾನ್ ನೀನು ಷಡ್ಗುಣೈಶ್ವರ್ಯ ಸಂಪನ್ನ, ನಿನಗೆ ಅದಪ್ಪ ನೀನು ಸ್ವತಂತ್ರ, ನಾವೇನು ಅನ್ನಂಗಿಲ್ಲ ಆಡಂಗಿಲ್ಲ ಅಂತ. ಬಾಸ್ ಈಸ್ ಆಲ್ವೇಸ್ ರೈಟ್ ಅಂತ ಇಂಗ್ಲಿಷ್ನ ಒಂದು ನೋಡ್ರಿ, ಬಾಸ್ ಈಸ್ ಆಲ್ವೇಸ್ ರೈಟ್, ನೀನ್ ಯಾವಾಗಲೂ ರೈಟ್ ಐತಿ, ನಾವೇನ್ ಮಾಡೋಣ ಅಂತ ಗೋಪಾಲದಾಸರು ದೇವರನ್ನ ಎಷ್ಟು ಪ್ರೀತಿಯಿಂದ ಆ ರೀತಿಯಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಗಟ್ಟಿಯಾಗಿ ನೀನಲ್ಲ ಧನ್ಯರಿಂದವೆಂದರೆ ಸೊಟ್ಟ ತಿರುವಿ ಮೊಗ ಅಟ್ಟಿ ವೇರು ತಲದೆ ಎಷ್ಟಿಲ್ಲವೆಂದು ಬಿಟ್ಟು ರಂಜುವನಲ್ಲ ನಾನು ಗಟ್ಟಿ ಭಕ್ತಿ ಪಾಶದಲ್ಲಿ ಕಟ್ಟಿ ಎನ್ನುವುದರದೋಳು. ಗಟ್ಟಿ ಭಕ್ತಿ ಪಾಶದಲ್ಲಿ ಆಗಲೇ ಹೇಳಿದೆ, ಪಾಶ ಅಂದ್ರೆ ಹಗ್ಗ, ಅದು ಹಗ್ಗದಲ್ಲಿ 3 ಇರ್ತದೆ. ಈ ಸಂಸಾರವೆಂಬ ಹಗ್ಗಕ್ಕೆ 3, ಸತ್ವಗುಣ, ರಜೋಗುಣ, ತಮೋಗುಣ. ಗುಣ ಅಂದ್ರೆ ಹಗ್ಗ. ಈ ದೇವರನ್ನು ಸಹಿತ ನಾವು ಭಕ್ತಿ ಪಾಶದಲ್ಲಿ ಕಟ್ಟಬೇಕು ಅಂತ ಗೋಪಾಲದಾಸರು ಅಂತಾರೆ, ನಮಗೆ ಸಂದೇಶ ಕೊಡ್ತಾ ಇದ್ದಾರೆ. ಈ ಒಂದು ಪಾಶ ಅಂದ್ರೆ ಒಂದು ಹಗ್ಗ, ಆ ಹಗ್ಗದಲ್ಲಿ ಯಾವಾಗಲೂ 3 ಹುರಿ ಇರ್ತದೆ. ನೀವು ಸೇದೋ ಹಗ್ಗ ತಗೊಂಡ್ ಬರ್ರಿ, ಬಾವಿಯಲ್ಲಿ ನೀರು ಸೇದಬೇಕಾದ್ರೆ ದಪ್ಪನ ಹಗ್ಗ, ಅದಕ್ಕೆ 3 ಹುರಿ ಇರ್ತದೆ. ಒಂದು ಹುರಿದು ಹಗ್ಗ ಇರೋದೇ ಇಲ್ಲ, ಎಲ್ಲಾ ಜಗತ್ತಿನಲ್ಲಿ ಇರೋದೇ 3 ಹುರಿ ಇರ್ತದೆ. 3 ಹುರಿ ಯಾಕೆ ಅಂತಂದ್ರೆ ಅದು ಬಿಗಿಯಾಗಿರ್ತದೆ, ಅಲ್ಲಿ ಎಲ್ಲೂ ಕೂಡ ಅದು ಲೂಸ್ ಆಗೋದಿಲ್ಲ, ಅದರಲ್ಲಿ ಇದು ಬರೋದಿಲ್ಲ, ವಿಕಲತೆ ಅಂತ ಬರೋದಿಲ್ಲ, ಗಟ್ಟಿಯಾಗಿರ್ತದೆ. ಅದಕ್ಕೆ 3 ಇರಬೇಕು. ಅದಕ್ಕೆ ನಮ್ಮ ಮಧ್ವಾಚಾರ್ಯರು ಕೂಡ 3ಅನ್ನೇ ಹೇಳಿದ್ದಾರೆ, ಜ್ಞಾನ, ಭಕ್ತಿ, ವೈರಾಗ್ಯ. ಇವು 3 ಸೇರಿದರೆ ಪಾಶ, ಆದ್ರೆ ಹೇಳೋದು ಭಕ್ತಿ ಪಾಶ ಅಂತ ಹೇಳ್ತಾರೆ. ಭಕ್ತಿ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ನಿರಂತರ ಪ್ರೇಮ ಪ್ರವಾಹ. ಮಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢ ಅಂದರೆ ಗಟ್ಟಿ, ಆ ಸುದೃಢವಾದಂತಹ, ಅದಕ್ಕೆ ಸ್ನೇಹ ಯಾವ ರೀತಿಯಾಗಿ ಮಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋ ಅಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ದಯಾ ಮುಕ್ತಿರ್ ನಚಾನ್ಯಥ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮಹಾತ್ಮ ಜ್ಞಾನ ಮತ್ತು ಭಕ್ತಿ ಮತ್ತು ವೈರಾಗ್ಯ ಈ 3 ಸೇರಿದರ ಪಾಶ ಅದು ಭಕ್ತಿ ಪಾಶ ಅಂತ. ಆ ಭಕ್ತಿ ಪಾಶದಿಂದ ದೇವರನ್ನ ಕಟ್ಟಬೇಕು. ಇವೆಲ್ಲ ಜ್ಞಾನ ಅಂದ್ರೆ ತಮಗೆಲ್ಲ ಗೊತ್ತಿದೆ, ಅನೇಕ ಪಂಡಿತರಿಂದ ತಿಳಿದುಕೊಂಡು ಶಾಸ್ತ್ರಾರ್ಥ ಜ್ಞಾನವನ್ನು ಮಾಡಿಕೊಳ್ಳತಕ್ಕಂಥದ್ದು. ಅಂದ್ರೆ ವೇದಗಳಲ್ಲಿ ಏನ್ ಹೇಳಿದ್ದಾರೆ, ಉಪನಿಷತ್ಗಳಲ್ಲಿ ಏನಿದೆ, ವೇದಾಂತ ಬ್ರಹ್ಮಸೂತ್ರ ಮತ್ತು ರಾಮಾಯಣ ಮಹಾಭಾರತಾದಿ ಅನೇಕ ಗ್ರಂಥಗಳು, ಇವೆಲ್ಲ ಸದಾಗಮಗಳು ಅಂತ ಏನು ಹೇಳಿದ್ದಾರೆ. ಎಲ್ಲಾ ಒಳ್ಳೆಯ ಆಗಮಗಳಿಂದ ಬರುವ ಜ್ಞಾನ. ದೇವರಲ್ಲಿ ಒಂದು ಸ್ನೇಹ ಬರುವುದಕ್ಕೆ ಭಕ್ತಿ. ಅಂದ್ರೆ ವೈರಾಗ್ಯ ಅಂದ್ರೆ ಏನು ಅಂತ ನಾವು ಯಾರನ್ನು ಕೇಳಬೇಕು? ಅನೇಕ ಗ್ರಂಥಗಳು ಬರೆದಿದ್ದಾರೆ. ಕನ್ನಡದಲ್ಲಿ ಯಾರನ್ನು ಕೇಳಬೇಕು ಅಂದ್ರೆ ಗೋಪಾಲದಾಸರನ್ನ ಕೇಳಬೇಕು. ಯಾಕಂದ್ರೆ ವೈರಾಗ್ಯ ಸುಳಾದಿ ಬರೆದಿದ್ದಾರೆ ಮಹಾನುಭಾವರು. ಅದನ್ನ ನೋಡಿದೆ ನಾನು. ವೈರಾಗ್ಯ ಅಂದ್ರೆ ನಾವು ಸಣ್ಣವರಿದ್ದಾಗಿಂದ ಪುರಾಣ ಕೇಳಿದ ರೂಢಿ ನಮಗೇನಾಗಿದೆ ಅಂದ್ರೆ ಈ ಪುರಾಣದ ಆಚಾರ್ಯರು ಯಾವಾಗಲೂ ವೈರಾಗ್ಯ ಬಹಳ ಹೇಳೋರು.
ಈ ಜಗತ್ನ್ಯಾಗ ಯಾವುದು ಶಾಶ್ವತ ಅಲ್ಲ. ಯಾವುದರಿಂದ ಬೆನ್ನತ್ಬಾಡ್ರಿ. ಈ ಕಾರು, ಬಂಗ್ಲೆ, ಐಶ್ವರ್ಯ, ಸಂಪತ್ತು ಎಲ್ಲವೂ ಸುಳ್ಳು. ಧನಾನಿ ಭೂಮೌ, ಈ ಹಣ ಎಲ್ಲ ನೆಲದಾಗ ಇಟ್ಟು ಹೋಗ್ತೀವಿ ನಾವು. ವಶವಸ್ಯ ಗೋಷ್ಠೇ, ಕೊಟ್ಟಿಗೆ ಒಳಗ ಆಕಳ ದನ ಎಲ್ಲ ಅಲ್ಲೇ ಇರ್ತಾವ. ಭಾರ್ಯಾ ಗೃಹದ್ವಾರಿ, ಮನಿಯಿಂದ ಸಹಿತ ಹೊರ ಬರುದಿಲ್ಲ. ಹೆಂಡತಿ ಸಾಯ್ತೀನಿ ನನ್ ಬಿಡ್ರಿ ಅಂತಿರ್ತಾಳ. ಆದ್ರ 4 ಮಂದಿ ಹಿಡ್ಕೊಂಡಿರ್ತಾರ, ಸ್ಮಶಾನ ತನಕ ಸಹಿತ ಬರುದಿಲ್ಲ. ಬ್ರಾಹ್ಮಣರಲ್ಲಿ ಬೇರೆ ಜಾತಿಯೆಲ್ಲ ಸ್ಮಶಾನ ತನಕ ಬರ್ತಾರೆ ಹೆಣ್ಮಕ್ಳು, ನಮ್ಮಲ್ಲಿ ಬರುವುದಿಲ್ಲ. ಮತ್ತೆ ಅವಾಗೂ ಬರುವುದಿಲ್ಲ. ಆಕಿ ಜೊತೆಗೆ ಬರ್ತಾಳೇನೋ, ಕೊನೆಗೆ ಅಲ್ಲಿ ತನಕ ಅಂದ್ರೆ ಅಲ್ಲಿ ತನಕ ಬರುದಿಲ್ಲ, ಮನೆಗೆ ಎದ್ದು ಬಿಡ್ತಾಳ. ಇದೇನು ಸಂತೋಷ ಸುದ್ದಿ ಅಲ್ಲ, ದುಃಖ ಸುದ್ದಿನೇ. ಆದ್ರೂ ಕೂಡ ವೈರಾಗ್ಯಕ್ಕಾಗಿ ಹೇಳಬೇಕಾದ್ರೆ ಹೆಂಡತಿ ಅಲ್ಲಿ ತನಕ ಬರುವುದಿಲ್ಲ. ಎಲ್ಲ ಮಾಡಿರ್ತಾನೆ, ಮತ್ತೆ ಅಕ್ಕಿನ ಸಲುವಾಗೇ ಮಾಡಿರ್ತಾನೆಲ್ಲ. ಅದಕ್ಕೆ ಸಾಯ್ತೀನಿ ಅಂತ ಸಾಯೋದಿಲ್ಲ, ಹಿಂದೆ ಬರುವುದಿಲ್ಲ. ಧನಾನಿ ಭೂಮೌ ಪಶವಶ್ಚ ಗೋಷ್ಠೇ ಭಾರ್ಯಾ ಗೃಹದ್ವಾರಿ ಜನಸ್ಮಶಾನೆ. ಈ ನಂಬಿದ ಜನ ಇದೆಲ್ಲ ಸ್ಮಶಾನ ತನಕ ಬರ್ತಾರೆ. ನ ಕೋಪಿ ಗಂತ ಪರಲೋಕ ಮಾರ್ಗೆ ಕರ್ಮಾನುಗೋ ಗಚ್ಚತಿ ಜೀವ ಏಕಃ ಅಂತ ಪುರಾಣಗಳಲ್ಲಿ ನಾವು ಸಣ್ಣವರಿದ್ದಾಗಿಂದ ನಾವು ಕೇಳಿವಿ, ನೀವು ಕೇಳಿರಿ. ಅಂದ್ರೆ ಪುರಾಣಕ್ಕೆ ಬಂದ ಕೂಡಲೇ ಮೊದಲನೇದ್ದೇ ಇದನ್ನೇ ಹೇಳೋರು. ಮಂಚಬಾರದು ಮಡದಿ ಬಾರಳು, ಗಂಜು ಕನ್ನಡಿ ಬಾರದು, ಸಂಚಿತಾರದ ದ್ರವ್ಯ ಬಾರದು. ಅಂದ್ರ ಆಚಾರ್ಯ ತಮಗೂ ಏನಿರೋದಿಲ್ಲ, ಮಂದಿಗೂ ಏನ್ ಬೇಡ ಅಂತ ಹೇಳೋರು ಅಂತೀವ್ರು. ಹಿಂಗಾಗಿ ವೈರಾಗ್ಯ ಕೇಳಿ ಕೇಳಿ ಮಂದಿ ಪುರಾಣ ಕೊಡೋದು ಬಿಟ್ಬಿಟ್ರು. ಏನ್ ಸ್ವಾರಸ್ಯ ಇಲ್ಲ, ಬರೇ ಅದನ್ನ ಬಿಡ್ರಿ ಇದನ್ನ ಬಿಡ್ರಿ, ಒಣ ಅವಲಕ್ಕಿ ತಿನ್ರಿ, ಉಪವಾಸ ಮಾಡ್ರಿ, ವನವಾಸ ಮಾಡ್ರಿ, ಬರೇ ಇದಾಯ್ತು, ಬೇಡ ಬೇಡ ಅಂತೇಳಿ ಹಿಂಗಾಗ್ಬಿಡ್ತದ್ರಿ. ಈ ಪುರಾಣ ಅಂದ್ರೇನ ಯಾವ್ದಾದ್ರು ಒಂದು ವೈರಾಗ್ಯದ ಪಾಠ ಹೇಳೋರು. ನಾನು ಇದನ್ನೇ ನೋಡ್ತಾ ಇದ್ದೆ. ಅದ್ರ ಗೋಪಾಲದಾಸರು ಹೇಳ್ತಾರೆ, ವೈರಾಗ್ಯ ಮಾರ್ಗ ಕೇಳು, ದಾರಿದ್ರ್ಯ ಮಾರ್ಗ ಕೀಳು, ಮಾರಮಣನನ್ನು ಆರಾಧಿಸುವುದಕ್ಕೆ. ವೈರಾಗ್ಯ ಮಾರ್ಗ ಕೇಳು, ನೋಡ್ರಿ ಎಷ್ಟು ಹಿತವಾಗಿ ಹೇಳ್ತಾರೆ ಗೋಪಾಲದಾಸ್. ವೈರಾಗ್ಯ ಮಾರ್ಗ ಕೇಳು, ಏನೋ ಕುತೂಹಲ, ಹೌದಪ್ಪ ಏನ್ ಮಾರ್ಗ ಅದು? ದಾರಿದ್ರ್ಯ ಮಾರ್ಗ ಕೀಳು, ಬಡತನ ಬಡತನ ಅಂತಿರ್ತಾರ ನೋಡ್ರಿ, ಅದರಂತ ಕೀಳು ಜನ ಜಗತ್ನಾಗ ಯಾರು ಇಲ್ಲ. ಕೆಲವ್ರು ಇರ್ತಾರ, ನಿಮಗೂ ಗೊತ್ತದ ನಮ್ಗಿಂತ ಹೆಚ್ಚು. ಎಲ್ಲ ಇರ್ತದ, ದೇವ್ರು ಕೊಟ್ಟಿರ್ತಾನ್ರಿ, ಗೋಳಾಡೋದು ಬಿಡುದಿಲ್ಲ, ಬರೀ ಗೋಳಾಡ್ತಿರ್ತಾನ. ಏನ್ರಿ ಏನಿಲ್ಲ, ಏನೋ ಇದ್ದದ್ರಾಗ ಇದ್ದೀವಿ ಬಿಡ್ರಿ. ಮನಿ ಮುಂದ್ ಕಾರ್ ಇರ್ತದ, ರೊಕ್ಕ ಇರ್ತದ, ಕೋಟಿ ಗಟ್ಲೆ ಬ್ಯಾಂಕಿನಾಗ ಇರ್ತದ, ತೋರ್ಸಬಾರ್ದು ಅಂತಂದಿರ್ತದ ನೋಡ್ರಿ. ಅದ್ರ ಸಲುವಾಗಿ ಮಂದಿ ಮುಂದೆಲ್ಲ ಹಾಕೊಂಡ್ಬರೋ ಮುಂದಾಗೇನೆ ಹರಕ್ ಬಟ್ಟಿನೇ ಹಾಕೊಂಡ್ಬರೋದು. ಅವು ಕಳೆ ಕೆಲವು ದೊಡ್ಡ ದೊಡ್ಡ ಆಚಾರ ಸಹಿತ ನೋಡಿ ನಾನು ಹಳೇ ಧೋತ್ರ ಹಾಕೊಂಡ್ ಬಂದಿರ್ತಾವ. ಅವು ಮನೆಗೆ ಬೇಕಾಷ್ಟಿರ್ತಾವ, ಮಂದಿ ದಾನ ಕೊಟ್ಟಿರ್ತಾವ, ತಮಗೂ ಹಾಕೊಟ್ಟಿರ್ತಾವ, ಹಾಕೊಳ್ಳೋದಿಲ್ಲ. ಏನೋ ಅಂತಾರ. ನಾ ಕೇಳಿದ ಆಚಾರ ಹಿಂಗ್ಯಾಕ ಅಲ್ಲ, ಅಕಸ್ಮಾತ್ ಬಡತನ ಬಂದ್ರೆ ಅದು ಪ್ರಾಕ್ಟೀಸ್ ಇರ್ಲಿ ಅಂತ. ಹೀಗೆ ಯಾವುದು ಶಾಶ್ವತ ಅಲ್ಲಲ್ಲ, ಇದೋ ಶಾಶ್ವತ ಏನ್ರಿ ಆಚಾರ. ಮುಂದೆ ನಾಡು ಏನಾದ್ರು ಬಂದ್ರೆ ಎಫೆಕ್ಟ್ ಆಗಬಾರ್ದು. ಏನ್ ಜನ ಇರ್ತಾರ್ರಿ ಆ ತರ. ಅದು ಕೀಳುತನ. ಅದು ದೇವರು ಕೊಟ್ಟಾಗ ಕೊಟ್ಟಿದ್ದಾನೆ ಅಂತ ಹೇಳದೇ ಇರೋದೇನದಲ್ಲ, ಅದು ದೇವರಿಗೆ ಮೋಸ ಮಾಡಿದಂಗೆ. ಕೊಟ್ಟಿಲ್ಲ ಕೊಟ್ಟಿಲ್ಲ ಕೊಟ್ಟಿಲ್ಲ, ಕೊಟ್ಟಾನ ಕೊಟ್ಟಾನ ಅಂತ ಗ್ರಂಥ ಹೇಳ್ತದೆ. ಕೊಟ್ಟಿಲ್ಲ ಕೊಟ್ಟಿಲ್ಲ ಅನ್ನೋರೇ ಬಹಳ. ದತ್ತ ಅಂತ ಹೆಸರು ದೇವರಿಗೆ ಕೇಳಿರಲ್ಲ. ದತ್ತ, ದತ್ತ ಶ್ರವಣ ದತ್ತ, ದತ್ತ ಚಕ್ಷು ದತ್ತ, ದತ್ತ ಇಂದ್ರಿಯಗಳ ದತ್ತ, ದತ್ತ ವಿಷಯಗಳ ದತ್ತ, ವಿಜಯ ವಿಠಲರೆಯ ದತ್ತನೆಂದವಗೆ ದತ್ತ ಮಗನ. ಕೊಟ್ಟ 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 ಅಂತ ಹೆಸರು. ದತ್ತ ಅಂದ್ರೆ ಕೊಟ್ಟವ ಅಂತ ಅರ್ಥ. ಅದನ್ನೇ ಗೋಪಾಲದಾಸರು ವಿಷಯಗಳ ನಿತ್ಯ, ವಿಷಯಂಗಳ ನಿತ್ಯ, ಇಂದ್ರಿಯಂಗಳ ನಿತ್ಯ ಅಂತ ಬರೆದಿದ್ದಾರೆ. ಉಗಾಭೋಗ ಇದೆ, ಸುಳಾದಿನೂ ಇದೆ ಉಗಾಭೋಗ. ಅಂದ್ರೆ ವಿಷಯಂಗಳ ನಿತ್ಯ, ಇಂದ್ರಿಯಂಗಳ ನಿತ್ಯ. ಏನು ಉಪಕಾರಪ್ಪ ನಿಂದು, ಎಲ್ಲಾ ಕೊಟ್ಟಿ ಆದ್ರೆ ಅದ್ರೊಳಗೆ ಬಲಿ ಆಗ್ಬಿಟ್ಟಿ ನಾವು ಅಂತ ಕೊನೆಗೆ ಹೇಳ್ತಾರೆ. ಹಾಗಾಗಬಾರ್ದು. ಭಗವಂತನನ್ನು ನೋಡುವ ಕಣ್ಣುಗಳಿದ್ದಾಗ ಭಗವಂತನನ್ನು ಬಿಟ್ಟು ಈ ಪ್ರಪಂಚದ ಸೌಂದರ್ಯವನ್ನು ನೋಡಿಬಿಟ್ಟೆ ನಾನು ಅಂತ ಹೀಗೆಲ್ಲ ಹೇಳೋದಿದೆ. ಒಟ್ಟಿನಲ್ಲಿ ಅವ್ರು ಹೇಳ್ತಾರೆ, ವೈರಾಗ್ಯ ಮಾರ್ಗಕ್ಕೆ ಹೇಳು, ದಾರಿದ್ರ್ಯ ಮಾರ್ಗ ಕೀಳು, ಮಾರಮಣನನ್ನು ಆರಾಧಿಸುವುದಕ್ಕೆ. ಮಾರಮಣನನ್ನು ಆರಾಧಿಸುವುದಕ್ಕೆ ನಮಗೇನಿರಬೇಕು ಒಳಗಡೆ ಅಂತಂದ್ರೆ, ದೇವರೇ ಕೊಡ್ತಾನೆ, ಉಳಿದವರು ಯಾರೂ ಕೊಡೋದಿಲ್ಲ. ಹಾಗಾಗಿ ದೇವರು ನಮ್ಮ ಜೊತೆಗಿದ್ದಾನೆ ಅನ್ನುವ ಆ ಸಂಪತ್ತು, ಅದೇ ದೊಡ್ಡ ಸಂಪತ್ತು. ಆ ಸಂಪತ್ತಿನ ಒಂದು ಅಭಿಮಾನ ನಮಗಿರ್ಬೇಕು, ದುರಭಿಮಾನ ಅಲ್ಲ. ದೇವರಿದ್ದಾನೆ ಅನ್ನುವ ಅಭಿಮಾನ ಇರಬೇಕು ಅಂತ. ಮಾರಮಣನನ್ನು ಆರಾಧಿಸುವುದಕ್ಕೆ ನಾರಿಯ ದಾರುಣಿಯ ಧನವ ಬಿಟ್ಟರಾಯಿತೆ, ವೈರಾಗ್ಯವಲ್ಲವಿದು ನಿಜ ಕಾಣಿರೋ. ನಾರಿಯ ಹೆಣ್ತಿನ ಬಿಟ್ಟಾನಂದ್ರ ಅದು ವೈರಾಗ್ಯ ಅಲ್ಲ. ಧಾರುಣಿಯ ಭೂದಾನ ಮಾಡಿಬಿಟ್ಟಿದ, ಎಲ್ಲ ತ್ಯಾಗ ಮಾಡಿ ಅಂದ್ರೆ ಭೂಮಿ ಬಿಟ್ಟು ಹೋಗ್ಯಾನ, ಅದಲ್ಲ. ಧನವ ಬಿಟ್ಟರಾಯಿತೆ,
ಹಣವೆಲ್ಲ ತ್ಯಾಗ ಮಾಡಿದ್ದಾನೆ ಎಂದದು ವೈರಾಗ್ಯ ಅಲ್ಲ. ನಾರಿಯ ದಾರುಣಿಯ ಧನವ ಬಿಟ್ಟರಾಯಿತೆ ವೈರಾಗ್ಯವಲ್ಲ ನೀದು ನಿಜ ಕಾಣಿರೋ. ಅಂದ್ರೆ ಎಲ್ಲ ಬಿಟ್ಟು ಹೋಗೋದಕ್ಕೆ ವೈರಾಗ್ಯ ಅನ್ನೋದಿಲ್ಲ. ಸ್ವಯೋಗ್ಯತೆಯೊಳಗೆ ಆಯತವಾದದ್ದೇ ನೋಯದೆ ಉಣ್ಣುವುದೇ ನ್ಯಾಯದ ವೈರಾಗ್ಯ. ನಮ್ಮ ಕರ್ಮಾನುಸಾರವಾಗಿ ಏನು ಬಂದು ಬೀಳ್ತದೆ ಅದನ್ನ ನೋಡಿ ನೋಯದೆ ಉಣ್ಣುವುದೇ ನ್ಯಾಯದ ವೈರಾಗ್ಯ ಅಂತ ಗೋಪಾಲದಾಸ. ಇವತ್ತು ನಿಮ್ಮ ಮನೆಗಳಲ್ಲಿ ಏನೋ ದೇವರು ಕೊಟ್ಟ ಸಂಪತ್ತಿದೆ, ಅದನ್ನ ನಾವು ಹೇಳೋದು ಬೇಡ. ನಾವು ಹೇಳಿದ್ರೆ ನೀವು ತ್ರಾಸು ಆಗ್ಬಹುದು ಅಥವಾ ಸಂಕಟನೂ ಆಗ್ಬಹುದು. ಏನಿಲ್ರಿ ನಮಗ ಅಂದ್ರ ಅಯ್ಯೋ ಪಾಪ ಆಚಾರ್ಯ ಏನಿಲ್ಲಂತ್ರಿ, ಎಷ್ಟು ಚಲೋ ಪ್ರವಚನ ಮಾಡ್ತಾರ, ಒಳ್ಳೆ ಪಾಂಡಿತ್ಯ ಅದ, ಆದ್ರೆ ಅವ್ರಿಗೆ ಏನು ಗತಿ ಇಲ್ಲಂತ್ರಿ, ಒದ್ದಾಡ್ಲಿಕ್ಕತ್ತಾರ ಅಂತ ಇದರಿಂದ ದುಃಖ ಆಗ್ತದೆ. ಬಹಳ ಅದ ಅಂತಂದ್ರೆ ಹೊಟ್ಟೆಕಿಚ್ಚು ಬರ್ಬೋದು. ಅಲ್ಲ, ನಾವು ದೊಡ್ಡ ಸಾಫ್ಟ್ವೇರ್ ಆಗಿ ದೊಡ್ಡ ನೌಕರಿ ಮಾಡಿ ಪೆನ್ಷನ್ ತಗೊಂಡ್ರು ಇಷ್ಟು ಗಳಿಸ್ಲಿಲ್ಲ ಹಣೆ ಬಾರದಾಗ ಆಚಾರಗಳು 2 ಬಿಲ್ಡಿಂಗ್ ಮಾಡ್ಕೊಂಡು 2 ಕಾರ್ ತಗೊಂಡಾರಂತೂ ಅಂತ ಹೊಟ್ಟೆ ಅದು ಸಂಕಟ ಆಗ್ತದೆ. ಇದು ಬಡತನ ಹೇಳಿದ್ರು ತ್ರಾಸ ಆಗ್ತದೆ. ಇವೆಲ್ಲ ಏನಪ್ಪ ಇದು ಹಣೆ ಬರಹ. ಅದಕ್ಕಾಗಿ ನಿಮ್ಮ ಮನೆಯೊಳಗೆ ಏನದ ನಿಮಗೆ ಯೋಗ್ಯ, ನನ್ನ ಮನೆಯೊಳಗೆ ಏನದ ನನಗೆ ಯೋಗ್ಯ. ಸ್ವಯೋಗ್ಯತೆಯೊಳಗೆ ಆಯತವಾದದ್ದೇ ನೋಯದೆ ಉಣ್ಣುವುದೇ ನ್ಯಾಯದ ವೈರಾಗ್ಯ. ಮುಖ ಅರಳಿರ್ಬೇಕ್ರಿ, ಯಾವಾಗ್ಲೂ ನಗನಗತಾ ಇರಬೇಕು. ಧಾರ್ಮಿಕರು, ಮಾಧ್ವರು, ಪರಮಾತ್ಮನ ಭಕ್ತರು, ಹರಿದಾಸರು ಅಂತ ನೀವು ಅಂದ್ಕೊಂಡಿದ್ರೆ ನಿಮ್ಮ ಮುಖ ನೋಡಿ ಇನ್ನೊಬ್ಬರು ಯಾಕ್ರಿ ಇಷ್ಟು ಆರಾಮಿದ್ದಾರಲ್ಲ ಅವರು ಅಂತ ಅನ್ಬೇಕು. ಏನ್ ಚಂದ, ಏನ್ ಆಚಾರರು. ನನಗೊಬ್ರು ಅಂತಿದ್ರಿ, ಹುಬ್ಬಳ್ಳಿ ಧಾರವಾಡದಾಗೆಲ್ಲ ಪ್ರವಚನಕ್ಕೆ ಹೋಗ್ಬೇಕಾದ್ರೆ ಅವಳಿ ನಗರ, ಅದು ಅವಳಿ ನಗರ, ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಲ್ಲ, ಅಲ್ಲಿಂದ ಇಲ್ಲಿಗೆ ಹೋಗ್ಬೇಕಲ್ಲ. ನಾವು ಧಾರವಾಡದಾಗ ಇದ್ವಿ, ಹುಬ್ಬಳ್ಳಿಗೆ ಹೋಗ್ಬೇಕಾದ್ರೆ ಬಸ್ನಾಗ ಹೋಗ್ಬೇಕಾಗ್ತದೆ. ಹೋಗಿ 1 ತಾಸು ಹೋಗಿ, ಇಲ್ಲಿ ಹಂಗೆ 1 ತಾಸು 2 ತಾಸು ಬರ್ತೀವಿ, ಅಲ್ಲೂ ಹಂಗೆ ಹೋಗಿ ಪ್ರವಚನ ಮಾಡಿ ಮತ್ತೆ ಮನೆಗೆ ಬರ್ಬೇಕು. ಅದು ಹೋಗೋ ಮುಂದಾಗ ಬಸ್ನಾಗ ಹೋಗೋ ಮುಂದಾಗ ಹುಬ್ಬಳ್ಳಿ ಧಾರವಾಡದಿಂದ ಹುಬ್ಬಳ್ಳಿ ನೌಕರಿ ಮಾಡೋರು ಬರ್ತಿದ್ರು ಕೆಲವು ಜನ, ಅವರು ಪುರಾಣಕ್ಕೆ ಬರೋರು ಆ ಏರಿಯಾದಾಗ. ಅವ್ರು ನಮ್ ನೋಡಿದ ಕೂಡಲೇ ಆಚಾರ ಏನ್ರಿ ನಿಮ್ದು ಈಗ ಬರ್ಬೇಕ್ರಿ, ನಾವು ಹೋಗೋಣ ಮುಖ ತೊಗೊಂಡು ಬಂದೇ ಬಿಡ್ತೀವಿ ನಾವು ಅಲ್ಲಿಗೆ. ಆಯ್ತ್ರಿ ಬರ್ರಿ ಅಂತ ನಾ ಹೇಳ್ದೆ. ಒಬ್ಬಕ್ಕೆ ಒಂದು ಪ್ರಶ್ನೆ ಕೇಳಿದ್ವಿ, ನಮ್ಗೆ ಹೈರಾಣ ಆಗಿಬಿಟ್ಟಿರ್ತೀವಿ ಪ್ರವಚನ ಆಗೋದ್ರೊಳಗ. ನೀವು ನೌಕರಿ ಮಾಡ್ತೀರಿ, ಕಾಲೇಜ್ನಾಗ ಇಲ್ಲೋ ಮಾಡ್ತೀರಿ, ನೌಕರಿ ಮಾಡ್ತೀರಿ, ಆದ್ರ ನೀವು ಬರೋ ಮುಂದಾಗ ಈ ಪ್ರವಚನಕ್ಕೆ ಬರ್ಬೇಕಾದ್ರೆ ಲಕ್ಕ ಇರ್ತದ ಮಾರಿ, ನಾವೆಲ್ಲ ನಿತ್ರಾಣಾಗಿ ಹೋಗಿರ್ತೀವಿ, ನಿಮ್ಗೆ ಹೆಂಗ್ ಇದು ಸಿದ್ಧಿಸ್ತದ? ನಾ ಹೇಳಿದೆ, ಇಷ್ಟು ಲಕ್ಕ ಇದ್ರೆ ಮಂದಿ ಬರುದಿಲ್ಲ, ನಕ್ಕೋ ಚಂದ ಪ್ರಾಣಿ ಹೇಳಿದ್ರೆ ಬರುದಿಲ್ಲ, ಇನ್ ನಿಮ್ಮಂಗ್ ಮಾರಿ ಮಾಡಿದ್ರೆ ಯಾರು ಬರ್ತಾರ ಅಂತ ಕೇಳಿದ ನಾನು. ಅದಕ್ಕೆ ಅನಿವಾರ್ಯ ಪಬ್ಲಿಕ್ ಸರ್ವಿಸು, ನಕ್ಕೋತಾ ಇರ್ಬೇಕು ನಾವು. ಎಲ್ಲರಿಗೂ ಆ ಕಷ್ಟ ಇರೋದೆ. ದೇವರು ಕೊಟ್ಟ ಸಂಪತ್ತಿನಿಂದ ಆನಂದ ಪಡುವಂತದ್ದೇನಿದೆಯಲ್ಲ, ನಮ್ಮ ಕುಂತಿ ದೇವಿನ ಕೇಳ್ಬೇಕ್ರಿ, ಮತ್ತಾರು ಬೇಡ. ವಿಪದಃ ಸಂತು ನಶ್ಯಶ್ವ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯತ್ಸ್ಯಾತ್ ಪುನರ್ಭವ ದರ್ಶನಂ. ಕೃಷ್ಣ ಅತ್ತೇ ಏನ್ ಬೇಕು ನನಗೆ ಅಂತ ಕೇಳಿದ್ರೆ, ಬಡತನ ಅನ್ನೋದು ಕಡೆ ತನಕ ಇರ್ಲಿಪ್ಪ, ಕಷ್ಟ ಬರ್ಲಿ, ನನಗೆ ಆಪತ್ತು ಬರ್ಲಿ, ವಿಪತ್ತು ಬರ್ಲಿ, ಕುತ್ತು ಬರ್ಲಿ ಅಂತ ಕೇಳ್ತಾಳೆ. ಕೃಷ್ಣ ಗಾಬರಿಯಾಗಿ ಹಿಂಗ್ಯಾಕಂತೀಯವ? ಏನಿಲ್ಲ, ನಿನ್ನನ್ನು ನೆನಪು ಮಾಡುವ ಬಡತನ ಇರ್ಲಿ, ನಿನ್ನನ್ನು ಮರೆಸುವ ಶ್ರೀಮಂತಿಕೆ ಬಾಳ ಕೃಷ್ಣ. ಸಂಪತ್ತು ಕೊಟ್ಟಿ ಅಂದ್ರೆ ನಿನ್ನ ಮರೆತು ಬಿಡ್ತೀವಲ್ಲ, ಆ ಜೀವನ ಬಹಳ ದುರ್ದಿನ ನಮಗೂ. ನಿನ್ನ ಸ್ಮರಣೆ ಇರ್ಲಿ, ಮನೆಯಲ್ಲಿ ಏನು ಇರೋದು ಬೇಡ, ಗಂಜಿಯನ್ನು ಮಾಡಿ ಪಾಯಸವೆಂದು ನಂಜಿಕೊಳ್ಳುವುದೇ ಹಬ್ಬ. ವಿಜಯದಾಸರು ಹೇಳ್ತಾರೆ, ಬಡತನ ಅನ್ನೋದನ್ನ ದುಃಖದಲ್ಲಿ ಹೇಳಬೇಡ್ರಿ, ಗಂಜಿಯನ್ನು ಮಾಡಿ ಪಾಯಸವೆಂದು ನಂಜಿಕೊಳ್ಳುವುದೇ ಹಬ್ಬ. ಅಷ್ಟು ಆನಂದವಾಗಿರ್ಬೇಕಂತೆ. ನೋಯದೆ ಉಣ್ಣುವುದೇ ನ್ಯಾಯದ ವೈರಾಗ್ಯ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ ತೇನ ತ್ಯಕ್ತೇನ, ತ್ಯಕ್ತೇನ ಅಂದ್ರೆ ದತ್ತೇನ, ದೇವರು ಕೊಟ್ಟದ್ದರಿಂದ ಹುಂಜಿತಾಹ ಮಾಗೃದಃ ಕಸ್ಸಸಿದ್ಧನಂ. ಯಾರ ಹಣವನ್ನು ಬಯಸಬೇಡಿ, ಯಾರ ಸಂಪತ್ತಿನ ಬಗ್ಗೆ ವಿಚಾರ ಮಾಡಬೇಡ್ರಿ, ಯಾರನ್ನು ಬೇಡಬೇಡ್ರಿ. ಆ ಭಗವಂತ ಕೊಟ್ಟೋದ್ರಲ್ಲಿ ಆನಂದವಾಗಿ ಭುಂಜೀತಾಹ, ಕರ್ಮಾನುಸಾರವಾಗಿ ಬಂದ ಸಂಪತ್ತನ್ನ ಆನಂದ ಪಡಬೇಕು. ಇದೇ ನಿಜವಾದ ವೈರಾಗ್ಯ ಅಂತ ಗೋಪಾಲದಾಸರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಜ್ಞಾನ, ಭಕ್ತಿ, ವೈರಾಗ್ಯಗಳ ಒಂದು ಭಕ್ತಿಯಿಂದ ನಾನು ನಿನ್ನನ್ನ ಪಾಶದಲ್ಲಿ ಕಟ್ಟಿ ಎನ್ನುದರದೊಳಿಟ್ಟು ಕೊಂಬೆನಯ್ಯ ಜಿಷ್ಣು ಸಖನೆ ಅಂತ ಗೋಪಾಲದಾಸರು ಹೇಳ್ತಾ ಇದ್ದಾರೆ. ಈ ಒಂದು ಆ ಬಿಂಬೋಪಾಸನ ಸುಳಾದಿಯ ಮುಂದಿನ ಭಾಗವನ್ನ ನಾವು ನೇರವಾಗಿ ಗೋಪಾಲದಾಸರ ವಾಕ್ಯಗಳಲ್ಲಿ, ಅವರ ಒಂದು ಚಿಂತನೆಯಲ್ಲಿ ನಾವೆಲ್ಲರೂ ಕೂಡ ಮಗ್ನರಾಗಿ ಆ ಜ್ಞಾನ ಸ್ನಾನದಲ್ಲಿ ನಾವೆಲ್ಲರೂ ಕೂಡ ಜ್ಞಾನ ಗಂಗೆಯಲ್ಲಿ ಸ್ನಾನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ ಮತ್ತು